ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಈ ದಿನ ಸತ್ಸಂಗಕ್ಕೆ ಆಧಾರಿತ ಸ್ವಾಗತ. ನಾವು ತತ್ವಬೋಧದ ಮೇಲೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಗುರುಜಿಯವರ 22, 23, 24ನೇ ವಿಡಿಯೋಗಳನ್ನ ನಾವು ಚಿಂತನೆ ಮಾಡೋಣ. ಸೂಕ್ಷ್ಮ ಶರೀರದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಹೇಗೆ ಸೂಕ್ಷ್ಮ ಶರೀರಕ್ಕಿಂತ ಹೊರತಾದಂತಹದ್ದು ನಾನು ಅನ್ನೋದನ್ನ ತಿಳಿದುಕೊಳ್ತಾ ಇದ್ವಿ ತತ್ವ ವಿವೇಕದ ಮೂಲಕ. ಶರೀರ ತ್ರಯಗಳನ್ನ ನಾವು ಚಿಂತನೆಯನ್ನ ಮಾಡಿ ಈ ಪ್ರಕ್ರಿಯೆಯ ಮೂಲಕ ನಾನು ಈ ಶರೀರ ತ್ರಯಗಳಿಗಿಂತ ಭಿನ್ನವಾದಂತಹದ್ದು ನಾನು ಅಂತ ತಿಳಿದುಕೊಳ್ತಾ ಇದ್ವಿ. ಈಗ ಮೊದಲನೇ ಪ್ರಶ್ನೆ ಲಕ್ಷ್ಮಿಯವರಿಗೆ, ಸೂಕ್ಷ್ಮ ಶರೀರ ಯಾವುದರಿಂದ ಮಾಡಲ್ಪಟ್ಟಿದೆ? ಹರಿ ಓಂ ಸರ್. ಹರಿ ಓಂ ಅಮ್ಮ, ಎಲ್ರಿಗೂ ಹರಿ ಓಂ. ಹರಿ ಓಂ ಸರ್. ಹರಿ ಓಂ. ಹರಿ ಓಂ. ಹರಿ ಓಂ. ಸೂಕ್ಷ್ಮ ಶರೀರ 17 ಅಂಗಗಳಿಂದ ಮಾಡಲ್ಪಟ್ಟಿದೆ ಅಮ್ಮ. ಪಂಚೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚ ಪ್ರಾಣ, ಮನಸ್ಸು ಮತ್ತು ಬುದ್ಧಿ ಇದರಿಂದ ಮಾಡೈತೆ ಅಮ್ಮ. ಸರಿ. ಮತ್ತೆ ಮರಣದ ಸಮಯದಲ್ಲಿ ಏನಾಗತ್ತೆ ಅನ್ನೋದು ಸಾವಿತ್ರಿ ಅವ್ರು ಹೇಳ್ತೀರಾ? ಮರಣದ ಸಮಯದಲ್ಲಿ ಶರೀರ ಜಡವಾಗಿ ಬಿದ್ದಿರತ್ತೆ. ಸೂಕ್ಷ್ಮ ಶರೀರ ಅದು ಪ್ರಯಾಣ ಮುಂದುವರ್ಸತ್ತೆ. ಅದು ದೇಹದಿಂದ ದೇಹಕ್ಕೆ ಹೋಗ್ತಾ ಇರತ್ತೆ ಮರಣದ ಸಮಯದಲ್ಲಿ ಅಂತ. ಯಾಕೆಂದ್ರೆ ಅವನ್ಗೆ ಈ ತತ್ವವನ್ನು ಅವನು ತಿಳ್ಕೊಂಡಾಗ ನಾನು ಯಾರು ಅಂತ ಜ್ಞಾನಿ ಆದ್ಮೇಲೆ ಅವನಿಗೆ ಆ ಒಂದು ತತ್ವದ ಜ್ಞಾನ ಗೊತ್ತಾದ್ಮೇಲೆ ಅವನಿಗೆ ದೇಹದಿಂದ ದೇಹಕ್ಕೆ ಹೋಗಲ್ಲ, ಅವಾಗ ಮುಕ್ತನಾಗಿರ್ತಾನೆ. ಹಾಗಾಗಿ ಅವನ್ಗೆ ಜ್ಞಾನ ಬರೋವರೆಗೂ ಅದು ಮುಂದುವರಿತಾನೆ ಇರತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮುಂದುವರಿತಾ ಇರತ್ತೆ. ಹಾಗಾದ್ರೆ ಹರಿ ಓಂ ಭಾರತೀಜಿ, ಹರಿ ಓಂ ವೀಣಾಜಿ. ಬದುಕಿರುವಾಗ ಸ್ಥೂಲ ಶರೀರನ ನಡೆಸೋದು ಯಾವುದು? ಸ್ಥೂಲ ಶರೀರ ಅದು ಜಡ ಅಲ್ವಾ? ಅದನ್ನ ನಡೆಸೋದು ಅಂತದ್ದು ಯಾವುದು? ಯಾರು ಹೇಳ್ತೀರಾ? ಲಕ್ಷ್ಮಿ ಅವ್ರು ಹೇಳ್ತೀರಾ? ಸ್ಥೂಲ ಶರೀರ ನಡ್ಸೋದು ಸೂಕ್ಷ್ಮ ಶರೀರನ ರೀ. ಈಗ ಹೆಂಗ ಆಗ್ಲೇ ನಾವ್ ನೋಡಿದ್ವಿ, ಹೆಂಗ ಒಂದ್ ಗಾಡಿಗೆ ಪೆಟ್ರೋಲ್ ಬೇಕಲ್ಲ, ಆತರ ಈ ದೇಹ ಚಲನೆ ಆಗಾಕ ಪ್ರಾಣಶಕ್ತಿ ಬೇಕು. ಅದ್ರಿಂದ ಸ್ಥೂಲ ಶರೀರನ ನಡ್ಸೋದು ಸೂಕ್ಷ್ಮ ಶರೀರ ಅಮ್ಮ. ಸರಿ, ಈಗ ಮುಂದಿನ ವಿಡಿಯೋಗೆ ಹೋಗೋಣ. ಭಾರತಿ ಅವರು ಹೇಳ್ತೀರಾ? ನೀವು ಇದಕ್ಕೆ ಅಟೆಂಡ್ ಮಾಡ್ತಾ ಇದ್ದೀರಾ? ನಾನು ಇವತ್ತೇ ಫಸ್ಟ್ ಬಂದಿರೋದು ಮೇಡಮ್. ಹೌದಾ? ಸರಿ, ಪರವಾಗಿಲ್ಲ. ವೀಣಾಜಿ, ನೀವು ಹೇಳ್ಬೋದಲ್ಲ, ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಹುಟ್ಟಲು ಏನು ಕಾರಣ? ನಾವು ಈಗಾಗಲೇ ಸ್ಥೂಲ ಶರೀರದಲ್ಲಿ ಇದನ್ನ ವಿಚಾರ ಮಾಡಿದೀವಿ ಮೇಡಮ್. ನಾನು ಈಗ ಜಾಯ್ನ್ ಆದೆ. ಅಂದ್ರೆ ನಾವು ವಿವರಣೆ ಏನು ಕೊಟ್ಟಿಲ್ಲ ಅಲ್ವಾ? ಈಗಾಗಲೇ ನಾವು ವಿಡಿಯೋಗಳನ್ನ ಕಳಿಸಿದೀವಿ. ನೀವು ನೋಡಿದೀರಾ? ಇಲ್ಲ ನೋಡಿಲ್ಲ. ಸರಿ, ಸುಜಿ ಅವ್ರು ಹೇಳ್ತೀರಾ? ಇದು ನಮ್ದು ಪ್ರಾರಬ್ಧ ಕರ್ಮಗಳಿರತ್ತೆ. ಸಂಚಿತ ಕರ್ಮದಿಂದ ಮುಂದಿನ ಇದಕ್ಕೆ ಪ್ರಾರಬ್ಧ ಕರ್ಮ ತಗೊಂಡ್ ಬರ್ತೀವಲ್ಲ, ಅದಕ್ಕೋಸ್ಕರ ನಮ್ಗೆ ಸ್ಥೂಲ ಮತ್ತೆ ಸೂಕ್ಷ್ಮ ಶರೀರಗಳು ಬೇಕಾಗತ್ತೆ. ಅಂದ್ರೆ ಹೇಗೆ ನಾವು ಸ್ಥೂಲ ಶರೀರ ನಮ್ಮ ಪುಣ್ಯ ಕರ್ಮ ಫಲದಿಂದ ಹೇಗೆ ಬಂತೋ ಹಾಗೇನೆ
ಇದು ಸಹ ನಮ್ಮ ಪುಣ್ಯ ಕರ್ಮ ಫಲದಿಂದ ಬಂದಿದೆ. ಮನುಷ್ಯ ಜನ್ಮ ಬರಬೇಕಾದ್ರೆ ಪುಣ್ಯ ಕರ್ಮ ಫಲ ಬೇಕು. ಬರೀ ಪುಣ್ಯನೇ ಇದ್ರೆ ಏನಾಗುತ್ತೆ, ದೇವತೆಗಳಾಗಿ ಅಥವಾ ಬರೀ ಪಾಪವನ್ನ ಕಳ್ಕೊಳ್ಬೇಕಾದ್ರೆ ಪ್ರಾಣಿಗಳ ಜನ್ಮದಲ್ಲಿ ನಾವು ಪಾಪವನ್ನ ಕಳ್ಕೊಳ್ತೀವಿ. ದೇವತೆಗಳ ಒಂದು ಜನ್ಮವೇ ಬಂದಾಗ ಆಗ ಬರೀ ಪುಣ್ಯವನ್ನು ಕಳ್ಕೊಳ್ತೀವಿ. ಆದರೆ ಮನುಷ್ಯ ಜನ್ಮದಲ್ಲಿ ನಮಗೆ ಸ್ವತಂತ್ರ ಇದೆ. ನಾವು ಪಾಪ ಪುಣ್ಯಗಳನ್ನ ಗಳಿಸಿ ನಾವು ಹೇಗೆ ನಾವು ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗೋಕೆ ಸಾಧ್ಯತೆ ಇದೆ. ಆತ್ಮಜ್ಞಾನಿಗಳಾಗಿ ನಾವು ಈ ಒಂದು ಕರ್ಮ ಚಕ್ರದಿಂದ ಬಿಡುಗಡೆಯನ್ನ ಹೊಂದೋದಕ್ಕೆ ಮನುಷ್ಯ ಜನ್ಮವೇ ಬೇಕು. ಈ ಮನುಷ್ಯ ಜನ್ಮ ಬರ್ಬೇಕಾದ್ರೆ ನಮ್ಮ ಪೂರ್ವ ಪುಣ್ಯ ಕರ್ಮ ಫಲಗಳಿಂದ ಬರುತ್ತೆ. ಈ ಸ್ಥೂಲ ಶರೀರವೂ ಅಷ್ಟೇ, ಸೂಕ್ಷ್ಮ ಶರೀರವೂ ಅಷ್ಟೇ. ಮನಸ್ಸಿನ ವಿವಿಧ ಕಾರ್ಯಗಳು ಯಾವುವು? ಮೊದಲು ಮನಸ್ಸು ಅದು ಎಷ್ಟಾದ್ರ ಚಟುವಟಿಕೆಗಳು ಏನು, ಹೇಗೆ ವಿಭಾಗ ಮಾಡಿದ್ದಾರೆ ಅದನ್ನೆಲ್ಲನೂ ಯಾರೋ ಸಾವಿತ್ರಿ ಅವ್ರು ಹೇಳ್ತೀರಾ? ಅಂದ್ರೆ ಅವಾಗ್ಲೇ ಅಂತಃಕರಣ ಅಂತ ತಿಳ್ಕೊಂಡ್ವಲ್ವಾ? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಅಂತ ಅಲ್ಲಿ ಒಂದಾದ್ಮೇಲೆ ಒಂದು ಅವು ಎಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇರುತ್ತವೆ ಒಂದಕ್ಕೊಂದು. ಅದೇ ಮನಸ್ಸು ಇವಾಗ ನೋಡ್ತಾ ಇದೆ, ಒಂದು ದೃಶ್ಯನ ಹೊರಗೆ ತಗೊಂಬರತ್ತೆ, ಅದು ಚಿತ್ತದಲ್ಲಿ ಇಡತ್ತೆ. ಅವಾಗ ಯಾವುದು ಇದು ಕರೆಕ್ಟಾ ಅಲ್ವಾ ಅಂತ ಒಂದು ನಿರ್ಧಾರ ತಗೋಬೇಕಾದ್ರೆ ಅದು ಎಲ್ಲವನ್ನು ತೋರ್ಸತ್ತೆ. ಚಿತ್ತ ಅಂತಂದ್ರೆ ಎಲ್ಲ ಶೇಖರಣೆ ಮಾಡ್ಕೊಂಡಿರತ್ತೆ. ಅದು ತೀರ್ಮಾನ ತಗೋಬೇಕಾದ್ರೆ ಅದು ಬುದ್ಧಿ ಕೈ ಕೊಟ್ಬಿಡತ್ತೆ ಮನಸ್ಸು. ಆಗ ಬುದ್ಧಿ ಏನ್ ಮಾಡತ್ತೆ, ಇದೇ ಕರೆಕ್ಟು, ಇದಲ್ಲ ಅಂತ ಹೇಳ್ಬಿಟ್ಟು ಅದು ಒಂದು ಕರೆಕ್ಟ್ ಆಗಿ ಒಂದು ನಿರ್ಧಾರನ ತಗೊಳತ್ತೆ ಅಂತ. ಬುದ್ಧಿ ಅಹಂಕಾರ ಹೇಳತ್ತೆ, ಇದು ಬೇಡ 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 ಅಂತ ಹೇಳ್ತಾ ಇರತ್ತೆ. ಈ ಅಂತಃಕರಣ ಅಂತಂದ್ರೆ 4 ಇರತ್ತೆ. ಅದು ಒಂದಕ್ಕೊಂದು ಸಪೋರ್ಟ್ ಮಾಡ್ಕೊಂಡು ಅವು ಕೆಲಸ ಮಾಡುತ್ತೆ. ಅದು ಒಂದೇನೆ, ಅದು 4 ರೀತಿಯಾಗಿ ಕೆಲಸ ಮಾಡ್ತಾ ಇರತ್ತೆ. ಹಾಗಾಗಿ ಈ ಮನಸ್ಸು ಏನ್ ಮಾಡತ್ತೆ, ಹೊರಗಡೆ ಆ ಇಂದ್ರಿಯಗಳ ಮುಖಾಂತರ ಒಂದು ವಸ್ತುನ ಒಳಗಡೆಗೆ ತರತ್ತೆ. ತಂದಾಗ ಅದು ನೆನಪಿನ ಶಕ್ತಿ ಏನಾಗತ್ತೆ, ಚಿತ್ತದಲ್ಲಿರತ್ತೆ. ಚಿತ್ತದಲ್ಲಿರ್ತಕ್ಕಂತ ಒಂದು ಒಂದು ದೃಶ್ಯಗಳನ್ನೆಲ್ಲ ತಂದು ಹೊರಗಾಕತ್ತೆ. ಅವಾಗ ಇದಾದ ಅಂತ ಆ ಒಂದು ತೀರ್ಮಾನ ತಗೋಬೇಕಾದ್ರೆ ಬುದ್ಧಿ ಕೈ ಕೊಡತ್ತೆ. ಇದು ಅಹಂಕಾರ ಅದಲ್ಲ ಅಂತ ಅದು ಡಿಸೈಡ್ ಮಾಡತ್ತೆ ತಗೊಳಕ್ಕೆ. ಆಗ ಬುದ್ಧಿ ಕರೆಕ್ಟ್ ಆಗಿ ತೀರ್ಮಾನನ ತಗೋಬೇಕಾಗತ್ತೆ. ಇದೇ ಅಂತ ತಗೊಂಡಾಗ ಅಲ್ಲಿ ಆತರ ಅದು ಒಂದಕ್ಕೊಂದು ಕೆಲಸ ಮಾಡತ್ತೆ, ಆ 4 ಸೇರಿ ಅಂತ. ಅಂತಃಕರಣದಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅಂತ ಅವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬರತ್ತೆ. ಅಹಂಕಾರ ಅನ್ನೋದು ನಾನು ಅಂತ ಅನ್ನೋದನ್ನ ಹೇಳುತ್ತೆ. ಅಂದ್ರೆ ಇವಾಗ ಒಂದು ಹೊರಗಡೆ ಕಾರನ್ನು ನೋಡುತ್ತೆ, ಇಂದ್ರಿಯಗಳ ಮುಖಾಂತರ ಮನಸ್ಸಿಗೆ ಹೋಗುತ್ತೆ. ಇದು ಏನು ಅಂತಂದ್ಬಿಟ್ಟು ಅದನ್ನ ಬುದ್ಧಿಗೆ ಹೇಳುತ್ತೆ, ಇದು ಕಾರು, ಎಂತ ಕಾರು, ಇದು ರೆಡ್ ಕಾರ್ ಅಂತಂದ್ಬಿಟ್ಟು ಚಿತ್ತದಲ್ಲಿ ಇರುವುದನ್ನ ನೋಡ್ಬಿಟ್ಟು ಹೇಳುತ್ತೆ. ಅದು ಇದು ರೆಡ್ ಕಾರು, ಹಾಗಾದ್ರೆ ಇದು ಕಾರೇನೆ ನಿಜ. ಹೀಗೆ ಯಾಕೆಂದ್ರೆ ಆ ಚಿತ್ರ ಒಂದು ಚಿತ್ತದಲ್ಲಿ ಇರುತ್ತೆ ಅಲ್ವಾ, ಹೌದು ಅಂತ ಅದನ್ನ ನಿರ್ಧಾರ ಮಾಡಿಬಿಟ್ಟು ಹೇಳುತ್ತೆ. ಹಾಗಾದ್ರೆ ಇದು ನನ್ನ ಕಾರ್ಯ ಅಂತ ಹೇಳೋದು ಅಹಂಕಾರ. ಹೀಗೆ 4 ಸಹ ವೃತ್ತಿಗಳೇನೆ, ಒಂದೊಂದು ಕೆಲಸವನ್ನು ಹೀಗೆ ಮಾಡುತ್ತೆ. ಅಹಂಕಾರ ಅನ್ನೋದು ನಾನು ಅನ್ನೋದನ್ನ ಹೇಳುತ್ತೆ ಯಾವಾಗ್ಲೂ. ಈ ಮನಸ್ಸಿನಲ್ಲಿ ಏನಾಗುತ್ತೆ ಅಂದ್ರೆ ಸುಖ ದುಃಖಗಳು, ಭಾವನೆಗಳು ಮತ್ತೆ ಸಂಶಯಗಳು ಈ ಮನಸ್ಸಿನಲ್ಲಿ ಇರುತ್ತೆ. ಈ ನಿರ್ಧಾರ ಮಾಡುವಂಥದ್ದು, ನಿರ್ಣಾಯಕವಾಗಿ ಹೇಳುವಂಥದ್ದು ಬುದ್ಧಿ. ಚಿತ್ತದಲ್ಲಿ ಏನಿದ್ರು ಎಲ್ಲ ನೆನಪುಗಳು ಶೇಖರಣೆಯಾಗಿರುತ್ತೆ. ನಾನು ಅಂತ ಒಡೆಯ
ನಾಗಿ ನಿಂತ್ಕೊಳ್ಳೋದು ಈ ಅಹಂ. ಹೀಗೆ 4 ಪಾತ್ರಗಳನ್ನು ಒಂದೇ ಮನಸ್ಸೇ ಮಾಡುತ್ತೆ. ಇದಕ್ಕೆ ಅಂತಃಕರಣ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಇವುಗಳನ್ನು ನಮ್ಮ ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ ಅನ್ನೋದಾಗಿ ನಾವು ಅದರ ಕಾರ್ಯದ ಮೇಲೆ ನಾವು 4 ವಿಭಾಗಗಳನ್ನ ಮಾಡ್ಕೊಂಡಿದ್ದೀವಿ. ಮನಸ್ಸನ್ನು ಶಾಂತಗೊಳಿಸುವಲ್ಲಿ ಬುದ್ಧಿಯ ಪಾತ್ರವೇನು? ಇದನ್ನ ಲಕ್ಷ್ಮೀಜಿಯವರು ಹೇಳ್ತೀರಾ? ಹಾ ಇವಾಗ ಕೇಳಿದ್ವಿ ಅಲ್ಲಮ್ಮ, ನಿಶ್ಚಯಾತ್ಮಕ ಮನಃ ಸಾರಿ ಸಂಶಯಾತ್ಮಕ ಮನಃ, ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ದಂಗ ನಮ್ಗ ನಿರ್ಧಾರ ತಗೊಳಕ ಬುದ್ಧಿ ಸಹಾಯ ಮಾಡ್ತೈತಿ ಅಮ್ಮ. ವಿಚಾರ ಮಾಡಾಕ ಅಥವಾ ನಮ್ದ ಹಳೇದು ಎಲ್ಲಾ ಚಿತ್ತದೊಳಗ್ ಹೆಂಗ ನೆನ್ಪುಳ್ದಿರ್ತೈತ್ರೋ ಒಂದ್ ನಿರ್ಧಾರ ತಗೊಂತೈತಿ ಬುದ್ಧಿ, ಅವಾಗ ಮನಸ್ಸು ಶಾಂತ ಆಗ್ತೈತಿ ಅಂತ ಹೇಳಿ ಹೇಳ್ಯಾರಮ್ಮ. ಇವಾಗ ನಾವು ಎಲ್ಲಿಗೋ ಹೋಗ್ಬೇಕಾಗ್ತೈತಿ, ಈ ಡೇಟ್ ಅಲ್ಲಿ ಹೋಗೋನೋ ಬೇಡ ಅಂತೇಳಂದ್ ಇದ್ದಾಗ, ಇಲ್ಲ ನೀನ್ ಮಾಡಿರೋದ್ ನೀ ಫಿಕ್ಸ್ ಮಾಡಿರೋ ಡೇಟ್ ಕರೆಕ್ಟ್ ಐತಿ ಅಂತ ಹೇಳಿ ಬುದ್ಧಿ ನಮಗ ನಿರ್ಧಾರ ತಗೊಳಕ ಸಹಾಯ ಮಾಡ್ತೈತಿ. ಮನಸ್ಸು ಸಂಶಯ ಇರ್ತೈತಿ, ಹೋಗ್ಲೋ ಬೇಡ ಅಂತಂದಿದ್ದಾಗ ನೀವ್ ಹೋಗು ಅಂತಂದ್ ಹೇಳೋದು, ನಿರ್ಧಾರ ಮಾಡಿ ಹೇಳೋದು ಬುದ್ಧಿ ಹೇಳಿ ಆಗ್ತೈತಮ್ಮ. ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ಧನ್ಯವಾದಗಳು. ಧ್ಯಾನದ ಸಮಯದಲ್ಲಿ ಶಾಂತಿಯನ್ನು ಪಡೆಯೋದು ಹೇಗೆ ಅಂತಂದ್ಬಿಟ್ಟು ನಾವು ವಿಚಾರ ಮಾಡೋಣ. ಸುಜಿ ಅವ್ರು ಹೇಳ್ತೀರಾ? ಧ್ಯಾನದ ಸಮಯದಲ್ಲಿ ಶಾಂತಿ ಹೇಗ್ ತಗೋಬೇಕು ಅಂದ್ರೆ, ನಾವು ಮನಸ್ನ ಬುದ್ಧಿನ ಕಾಮಾಗಿಟ್ಕೋಬೇಕು. ಅದು ನಾನ್ ಯಾರು ಅನ್ನೋದು ಇದ್ ಮಾಡ್ಕೊಂಡು, ಯಾವ್ದನ್ನು ಡಿಸ್ಟರ್ಬ್ ಆಗದೆ, ಅಹಂಕಾರ ಎಲ್ಲ ಬರ್ದೇನೆ ತಗೊಳ್ದೇನೆ ಒಂದೇ ಕಡೆ ಮನಸ್ಸು ಬುದ್ಧಿಯಿಂದ ನಾವೆಲ್ಲ ಮಾಡ್ಬೇಕು. ಮನಸ್ಸನ್ನ ಇಟ್ಕೊಂಡು ಧ್ಯಾನ ಮಾಡ್ಬಾರ್ದು. ಬುದ್ಧಿ ಯಾವ್ದು ಸರಿ ಯಾವ್ದು ತಪ್ಪು ಅನ್ಕೊಂಡು ನೋಡ್ಕೊಂಡು ವಿಚಾರ ಮಾಡ್ಕೊಂಡು ನಿತ್ಯ ಯಾವ್ದು ಅದೆಲ್ಲ ಮಾಡ್ಕೊಂಡು ಅವಾಗ ಧ್ಯಾನ ಮಾಡೋದು ಅಂತ. ಧ್ಯಾನದ ಈ ವಿಚಾರಗಳೆಲ್ಲ ಬರ್ತಾ ಇದೆ ಅಲ್ವಾ, ವಿಚಾರಗಳೆಲ್ಲ ಬರ್ತಾ ನನಗ್ ಗೊತ್ತಾಗ್ತಾ ಇದೆ. ಹಾಗಾಗ್ಬಿಟ್ಟು ನಾನ್ ಯಾರು, ನಾನು ಈ ಅರಿತಾ ಇರೋವನ್ನ ಅಥವಾ ವಿಚಾರಗಳು ನಾನ ಅಂತಂದಾಗ ನಾನು ಈ ಒಂದು ಸೂಕ್ಷ್ಮ ಶರೀರ ಅಲ್ಲ, ಈ ಮನಸ್ಸು ಅಲ್ಲ ಅನ್ನೋದು ಗೊತ್ತಾಗತ್ತೆ. ನಾನು ಅದು ಏನೇನು ಮಾಡ್ತಾ ಇದೆ ಅದನ್ನೆಲ್ಲ ನಾನು ವೀಕ್ಷಣೆ ಮಾಡ್ತಾ ಇರುವಂತಹ ಸಾಕ್ಷಿ ನಾನು ಅನ್ನೋದು ನನ್ನ ಅರಿವಿಗೆ ಬರುತ್ತೆ. ಅವಾಗ ಅದು ಮನಸ್ಸು ಸಮಾಧಾನ ಆಗೋಗ್ಬಿಡುತ್ತೆ. ಆ ರೀತಿಯಲ್ಲಿ ನಾನು ಯಾರು ಅನ್ನುವ ಪ್ರಶ್ನೆಗಳನ್ನು ಹಾಕೊಂಡಾಗ ಮನಸ್ಸನ್ನು ಒಂದು ಶಾಂತ ಸ್ಥಿತಿಯಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ವಿಚಾರ ಮಾಡಿದೀವಿ, ಇದು ಆಗ್ಲಿ. ಪ್ರಶ್ನೆ ಇದೆ ಸಾವಿತ್ರಿ ಅವರಿಗೆ. ಭಾವನೆಗಳ ದ್ವಂದ್ವಗಳು, ಸುಖ ದುಃಖ, ನೋವು ನಲಿವು, ಬೇಸರ ಖುಷಿ ಅನುಭವಗಳು ಎಲ್ಲಿ ಕಂಡು ಬರುತ್ತವೆ? ಸೂಕ್ಷ್ಮ ಶರೀರದಲ್ಲಿ. ಯಾಕೆಂದ್ರೆ ನಾವು ಕನಸಿನ ಸ್ಥಿತಿಗೆ ಹೋದಾಗ್ಲೂ ಅಲ್ಲೆಲ್ಲ ಅನುಭವಿಸ್ಕೊಂಡ್ ಬರತ್ತೆ, ಅಲ್ಲಿ ನಮ್ಗೆ ಗುರ್ತಿಸಕ್ಕಾಗತ್ತೆ ಅದನ್ನ. ಇರತ್ತೆ, ನಗೋದು ಇರತ್ತೆ ಆ ಸೂಕ್ಷ್ಮ ಶರೀರದಲ್ಲಿ. ಆಮೇಲೂ ಕೂಡ ಅದಕ್ಕೆ ಗೊತ್ತಾಗತ್ತೆ, ಅಯ್ಯೋ ಕನ್ಸಲ್ವಾ ಅಂತ ಅದು ಅಲ್ಲಿ ನಮ್ಗೆ ತಿಳ್ಕೊಳಕ್ಕಾಗತ್ತೆ ಅನ್ಸತ್ತೆ. ಆ ಕಷ್ಟ ಸುಖಗಳು ದುಃಖಗಳನ್ನ ಎಲ್ಲ ಸೂಕ್ಷ್ಮ ಶರೀರದಲ್ಲೇ. ಇದು ಅಂತಃಕರಣದಲ್ಲಿ ಮನಸ್ಸಿನಲ್ಲಿ ಸುಖ ದುಃಖ ನೋವು ನಲಿವು ಹೀಗೆ ದ್ವಂದ್ವಗಳು ಉಂಟಾಗೋದು ಮನಸ್ಸಿನಲ್ಲೇ. ಹೌದು. ಇವಾಗ ಏನು ಅಂತಂದ್ರೆ, ಇವಾಗ ಬೆಳಗ್ಗೆ ತಿಂಡಿ ಏನ್ ತಿಂದೆ ಅಂತಂದ್ರೆ ನಾನು ಉಪ್ಪಿಟ್ಟು ಅಂತಂದ್ಬಿಟ್ಟು ಒಂದೇ ಸತಿಗೆ ನಿರ್ಧಾರ ಮಾಡಿದ್ರೆ ಅದು ಬುದ್ಧಿದ್ ಮಾತ್ರ ಆಗಿರುತ್ತೆ, ಚಿತ್ತದ್ದಾಗಿರುತ್ತೆ ಅದು.
ಇಲ್ಲ ಉಪ್ಪಿಟ್ಟು ಚೆನ್ನಾಗಿರ್ಲಿಲ್ಲಪ್ಪ ಅಂತ ಅಂದ್ಕೊಂಡಾಗ ಅದು ಮನಸ್ಸಿನ ಕೆಲಸನೂ ಸೇರ್ಕೊಂಡಿರುತ್ತೆ. ಹಾಗೆ ಅದು ಭಾವನೆಗಳನ್ನು ಹುಟ್ಟು ಹಾಕುತ್ತೆ ಈ ಮನಸ್ಸು ಅನ್ನೋದು. ಇಲ್ಲ ಇದು ತುಂಬ ಚೆನ್ನಾಗಿತ್ತು, ಇವತ್ತು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಅಂತ ಹೇಳೋದು ಹಾಗೆ ಆ ದ್ವಂದ್ವಗಳನ್ನು ಉಂಟು ಮಾಡೋದು. ಅದೇ ಇಲ್ಲ ಬೆಳಗ್ಗೆ ಏನು ಅಂತಂದರೆ ಚಕ್ ಅಂತಂದ್ಬಿಟ್ಟು ಓ ಇಂಥದ್ದು ತಿಂದೆ ಅಂತ ಅಂದ್ಕೊಂಡು ನಾನು ಉಪ್ಪಿಟ್ಟು ತಿಂದೆ ಅಂತ ಹೇಳಿದ್ರೆ ಈ ಮನಸ್ಸಿಗೆ ಕೆಳ ಮನಸ್ಸಿಗೆ ಏನು ಕೆಲಸ ಇರಲ್ಲ, ಬರೀ ನೆನಪು ಮತ್ತು ಬುದ್ಧಿಗೆ ಮಾತ್ರ ಕೆಲಸ ಇರುತ್ತೆ. ಈ ರೀತಿಯಲ್ಲಿ ಅಂತಃಕರಣದಲ್ಲಿ ಭಾವನೆಗಳು ಎಲ್ಲನೋ ಬರುವಂತಹದ್ದು ಈ ಕೆಳಗಡೆ ಮನಸ್ಸಿನಲ್ಲಿ ಮಾತ್ರ. ಸರಿಯೋ ಇಲ್ವೋ ಅಂತ ನಿರ್ಧಾರ ಮಾಡೋದು, ಹೌದು ಇಲ್ಲ ಅಂತ ನಿರ್ಧಾರ ಮಾಡೋದು ಬುದ್ಧಿಯ ಕೆಲಸವಾಗಿರುತ್ತೆ. ಆ ಭಾವನೆಗಳು ಅನುಭವಗಳ ನನ್ನವು ಎಂಬ ನಿಲುವು ಯಾಕಿದೆ? ಇವಾಗೆಲ್ಲ ನನಗೆ ದುಃಖ ಆಯಿತು, ನನಗೆ ಎಷ್ಟೊಂದು ಕಷ್ಟ ಆಯ್ತಪ್ಪ, ನನಗೆ ಪ್ರತಿಯೊಂದು ಕಷ್ಟವು ಎಲ್ಲ ನಾನು ಹುಟ್ಟಿದಾಗ್ಲಿಂದ ನಾನು ಬರೀ ಕಷ್ಟವನ್ನೇ ಅನುಭವಿಸ್ತಾ ಇದ್ದೀನಿ, ನನಗೆ ದುಃಖನೇ ಇರೋದು ಅಂತಂದ್ಬಿಟ್ಟು ನಾವು ಎಷ್ಟು ಜನದ ಬಾಯಲ್ಲಿ ಕೇಳಿದ್ದೀವಿ. ಹೀಗೆ ಪ್ರತಿಯೊಬ್ಬ ಮನುಷ್ಯನೂ ಒಂದೊಂದು ಹಂತದಲ್ಲಿ ಅಂದ್ಕೊಳ್ತಾನೋ ಏನೋ. ಆದರೆ ಕೆಲವರು ಹೆಚ್ಚಾಗಿ ಅಂದ್ಕೊಳ್ತಾರೆ, ಕೆಲವರು ಕಡಿಮೆ ಅಂದ್ಕೊಳ್ತಾರೆ. ಈ ಈ ಅಂಥದ್ದು ಹೇಗೆ ನನಗೆ ಬರ್ತಾ ಇದೆ ಅಂತಂದ್ಬಿಟ್ಟು ಅಂದ್ಕೊಳ್ತೀವಿ ಅನ್ನೋದು ಹೇಳ್ತೀರಾ ಲಕ್ಷ್ಮೀಜಿ? ಹಾ ವೀಣಾವರು ಬರೀ ಅಬ್ಸರ್ವರಾ? ಪ್ರಶ್ನೆ ಕೇಳ್ಬೋದಾ? ಬರೀ ಅಬ್ಸರ್ವರಾ? ನಾನು ಕೇಳಿಸ್ಕೊಳ್ತೀನಿ ಮೇಡಮ್. ಸರಿ, ಹೇಳಿ ಲಕ್ಷ್ಮೀಜಿ ನೀವು. ಎರಡನೇ ಕ್ವಶನ್ ಅಮ್ಮ. ಇವಾಗ ಹೇಳಿದ್ನೆಲ್ಲ ಇಂಥ ಭಾವನೆಗಳೆಲ್ಲ ಬರುತ್ತವೆ, ಅದು ನನ್ನವೇ ಅಂತಂದ್ಬಿಟ್ಟು ನಾನು ಯಾಕೆ ತೆಗೆದುಕೊಳ್ತೀನಿ? ಇದು ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳಿ ಯಾವಾಗ ಅನ್ಕೊಂತೇವಲ್ಲ ಅವಾಗ ಇವೆಲ್ಲ ಭಾವನೆಗಳು ಬರ್ತಾವು ಅಮ್ಮ. ಇಲ್ಲ ನಾನೊಂದು ಸಚ್ಚಿದಾನಂದ ಆತ್ಮ, ಹೋಗ್ಲಿ ಬಿಡು ಅವ್ರ ಬೈದ್ರೇನಾತು, ನನ್ಗೇನ್ ಮೈಗ್ ಹತ್ತಿಲ್ಲ ಅಲ್ಲ, ಅಥವಾ ಹೋಗ್ಲಿ ಬಿಡು ಅವ್ರು ಹೊಗಳಿದ್ರೇನಾತು, ನನ್ಗೇನು ಜಾಸ್ತಿ ಸಿಕ್ಕಿಲ್ಲ ಅಲ್ಲ ಏನು ಅಂತಂದ್ ಹೇಳಿ ಯಾವಾಗ ನಾವು ಬಿಡ್ತೇವೋ ಅವಾಗ ನಾವು ಸಚ್ಚಿದಾನಂದ ಆತ್ಮ ಅಂತಂದ್ ಹೇಳಿ ಯಾವಾಗ ಸ್ಥಿರ ಬುದ್ಧಿ ಕಲಿತೇವೋ ಅವಾಗ ಈ ಭಾವನೆಗಳು ಇದು ಆಗ್ತೈತಿ ಅಂತ ಹೇಳಿ ಹಂಗಮ್ಮ. ಕರೆಕ್ಟ್, ಚೆನ್ನಾಗಿ ಹೇಳಿದ್ದೀರ. ಅದು ನಾನು ಯಾರು ಅನ್ನೋದು ತಿಳ್ಕೊಳ್ಬೇಕು. ಅದು ಮುಂದಿನ ಪ್ರಶ್ನೆಗೂ ಸಹ ಉತ್ತರ ಆಯ್ತು. ಈ ತಪ್ಪು ಕಲ್ಪನೆಯಿಂದ ಹೊರಗೆ ಹೇಗೆ ಬರೋದು? ನಾನು ಇದಕ್ಕಿಂತ ಹೊರತಾದದ್ದು, ಈ ಭಾವನೆಗಳೆಲ್ಲ ನನಗೆ ಗೊತ್ತಾಗ್ತಾ ಇದೆ, ನನ್ನ ಅನುಭವಕ್ಕೆ ಬರ್ತಾ ಇದೆ, ನಾನು ವೀಕ್ಷಕ, ನಾನು ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ನಾನು ಅಂತ ಅಂದ್ಕೊಂಡಾಗ ನಾನು ಅದಕ್ಕಿಂತ ಹೊರತಾದದ್ದು. ಇಲ್ಲಿ ತತ್ವ ವಿವೇಕವನ್ನು ನಾವು ಉಪಯೋಗಿಸ್ತಾ ಇದ್ವಿ. ನನಗಿಂತ ಹೊರತಾದದ್ದು ಅದು ಬೇರೆ, ನಾನು ಆತ್ಮ, ಅದು ಅನಾತ್ಮ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನಾವು ಬೇರ್ಪಡಿಸ್ತಾ ಇದ್ದೀವಿ. ಹಾಗಾಗಿ ನಾನು ಅದಕ್ಕಿಂತ ಹೊರತಾದದ್ದು ಅಲ್ವಾ? ನಾನು ಅರಿವು, ಆತ್ಮ, ಸಾಕ್ಷಿ ಎಂದು ಅರ್ಥಕೊಂಡ್ರೆ ಏನು ಪ್ರಯೋಜನ? ಈಗಾಗಲೇ ಒಂದು ಅರ್ಧ ಹೇಳ್ಬಿಟ್ಟಿದ್ವಿ, ಇನ್ನೊಂದು ಸ್ವಲ್ಪ ಹೇಳಿ ಇವರೇ, ಸಾವಿತ್ರಿ ಅವರೇ. ನಾನು ಅನ್ನೋ ಅರಿವಿನಿಂದ ನಾವು ಜೀವನ ಮಾಡಿದ್ರೆ ನಮ್ಗೆ ದುಃಖ ಬರ್ತಾ ಇದೆಯಲ್ವಾ? ದೇಹ ಮನಗಳು ನಾನ್ ಅಲ್ವಲ್ಲ, ನಾನು ಆತ್ಮ ಅಲ್ವಾ ಅಂತ ಒಂದು ಆ ವಿವೇಕದಿಂದ ನಾವು ಆತ್ಮ ಅನಾತ್ಮ ವಿವೇಕ, ನಿತ್ಯ ಸತ್ಯ ವಿವೇಕವನ್ನು ನಾವು ತಿಳ್ಕೊಂಡು ನಾವು ಜೀವನ ಮಾಡೋದ್ರಿಂದ ಈ ದುಃಖ ಬಂದ್ರೂನು ನಮ್ಗೆ ಹಾಯಾಗಿ ನಮ್ಗೆ ಆ ಗೊಂದಲದಲ್ಲಿ ಸಿಕ್ಕಾಕೊಳ್ಳಲ್ಲ. ನನ್ಗೇ ಬರ್ತಾ ಇದೆ ಈ ಕಷ್ಟ ಎಲ್ಲ, ನನಗೆ ಬರ್ತಾ ಇದೆ, ನನ್ಗೆ ಅವ್ರು ಯಾರೋ ಏನೋ ಅಂದ್ರು, ನನ್ನನ್ ಯಾಕಂದ್ರು, ನಾನೇನ್ ಮಾಡಿದ್ದೀನಿ ಅಂತ ಡಿಸೈಡ್ ತಗೊಳಕ್ ಆಗ್ದಿರ ಒದ್ದಾಡ್ತೀವಲ್ವಾ? ಆ ಒದ್ದಾಟ ಎಲ್ಲ ಇರಲ್ಲ ಅವನಿಗೆ.
ಆ ದ್ವಂದ್ವಗಳೆಲ್ಲ ಇರಲ್ಲ. ನಾನು ಅರಿವು ಅಂತ ತಿಳ್ಕೊಂಡಾದ್ಮೇಲೆ ಆ ಸಾಕ್ಷಿ ರೂಪದಲ್ಲಿ, ಆ ಸಾಕ್ಷಿ ಭಾವನೆಯಲ್ಲಿ ಅವನು ಎಲ್ಲ ಕೆಲ್ಸಾನು ಮಾಡ್ತಾ ಇರ್ತಾನೆ. ಸುಖ ದುಃಖ, ನೋವು ನಲಿವು ಇವೆಲ್ಲಾನು ಇದ್ದೇ ಇರತ್ತೆ. ಮನುಷ್ಯ ಅಂತ ಆಗಿ ಹುಟ್ಟಿದ ಮೇಲೆ ಅವನು ಅವೆಲ್ಲಾನು ಅನುಭವಿಸ್ಕೊಂಡೇ ಹೋಗ್ಬೇಕಾಗತ್ತೆ. ಹಾಗಾಗಿ ಅದರ ಒಟ್ಟಿಗೆ ಇದ್ರೂ ಕೂಡ ಅವನು ಶಾಂತ ರೀತಿಯಿಂದ ಅವನು ಜೀವನ ನಡ್ಸಕ್ಕಾಗತ್ತೆ ಅಂತ. ನಿಜ. ಹೀಗೆ ನಾವು ಹೇಗೆ ನಾನು ಈ ಒಂದು ಸೂಕ್ಷ್ಮ ಶರೀರಕ್ಕಿಂತ ನಾನು ವ್ಯತಿರಿಕ್ತವಾದಂತಹದ್ದು ನಾನು ನಾನು ಅಂತಂದರೆ ಇದಕ್ಕೆ ಸಾಕ್ಷಿಯಾದಂತಹದ್ದು ನಾನು, ಇದಕ್ಕಿಂತ ಹೊರತಾದದ್ದು ನಾನು ಅಂತ ತತ್ವ ವಿವೇಕದ ಮುಖಾಂತರ ನಾವು ತಿಳ್ಕೊಳ್ಬಹುದು. ಹೇಗೆ ನಿತ್ಯ ಮತ್ತು ಅನಿತ್ಯ ವಿವೇಕವನ್ನು ಇಲ್ಲಿ ಉಪಯೋಗಿಸಿದಾಗ ಏನಾಗುತ್ತೆ, ನಾನು ನಿತ್ಯವಾಗಿ ನಾನು ಇದನ್ನು ನೋಡ್ತಾ ಇದ್ದೀನಿ, ಆದರೆ ಅದು ಅನಿತ್ಯವಾದದ್ದು. ಯಾಕೆಂದರೆ ಈ ಭಾವನೆಗಳು, ದ್ವಂದ್ವಗಳು ಅವು ಬರುತ್ತವೆ ಹೋಗುತ್ತವೆ, ಅವು ಬದಲಾವಣೆಗೊಳ್ತಾ ಇರುತ್ತವೆ. ಆದರೆ ನಾನು ಸಾಕ್ಷಿಯಾಗಿ ನಾನು ಸದಾಕಾಲವೂ ಅದನ್ನು ಸ್ಥಿರವಾಗಿ ನೋಡ್ತಾ ಇದ್ದೀನಿ. ಹಾಗಾಗಿ ನಾನು ಈ ಸದಾಕಾಲವೂ ಇರುವಂತಹ ಆತ್ಮ ನಾನು, ಅದು ಅನಿತ್ಯವಾದದ್ದು, ನನಗಿಂತ ಹೊರತಾದದ್ದು ಅಂತ ಒಂದು ವಿವೇಕ. ಮತ್ತೆ ಜಡ ಚೈತನ್ಯವಾದಂತಹ ನಾನು ಇದನ್ನು ನನಗಿಂತ ಹೊರತಾದದ್ದು. ಯಾಕೆಂದರೆ ನಾನು ಅದು ನನ್ನ ವೀಕ್ಷಣೆಗೆ ಸಿಗ್ತಾ ಇದೆ, ಅದಕ್ಕೋಸ್ಕರ ನನಗಿಂತ ಹೊರತಾದ್ದು ಎಲ್ಲವೂ ಜಡವೇ, ನಾನು ಚೈತನ್ಯ, ನನ್ನ ಚೈತನ್ಯದಲ್ಲಿ ಅದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಜಡ ಚೈತನ್ಯ. ಮತ್ತು ಸತ್ಯ ಮತ್ತು ಮಿಥ್ಯ ವಿವೇಕವನ್ನು ನಾವು ಇಲ್ಲಿ ಅಪ್ಲೈ ಮಾಡಿದಾಗ, ಸತ್ಯವಾದದ್ದು ಸದಾಕಾಲವೂ ಇರುವಂಥದ್ದು, ನಾನು ಸದಾಕಾಲವೂ ಇದ್ದೀನಿ. ಮಿಥ್ಯ ಯಾತಕ್ಕೆ ಇದು ಈ ಸೂಕ್ಷ್ಮ ಶರೀರ ಅಂತಂದರೆ ಇದರಲ್ಲಾಗುವಂತಹ ಭಾವನೆಗಳು ಎಲ್ಲವೂ ಸಹ ನನ್ನ ಅರಿವಿಗೆ ಬಂದು ಹೋಗುತ್ತವೆ, ಅದು ಮಿಥ್ಯವಾದಂತಹದ್ದು. ಇವಾಗ ಪ್ರಾಣಶಕ್ತಿ ಒಂದೇ ಸಮ ಇರಲ್ಲ, ಕಡಿಮೆ ಆಗುತ್ತೆ, ಹೆಚ್ಚಾಗತ್ತೆ, ಆ ರೀತಿಯಲ್ಲಿ ಬದಲಾವಣೆ ಆಗುತ್ತೆ. ಹಾಗಾಗಿ ಅದು ಸಹ ಮಿಥ್ಯವೇ. ಮತ್ತು ಮನಸ್ಸು ಅಷ್ಟೇ, ಬುದ್ಧಿನೂ ಅಷ್ಟೇ ಒಂದೇ ರೀತಿಯಲ್ಲಿ ಇರಲ್ಲ, ಅದು ಬದಲಾವಣೆಗೊಳ್ತಾ ಇರುತ್ತೆ. ಹಾಗಾಗಿ ಅವಕ್ಕಿಂತ ವ್ಯತಿರಿಕ್ತವಾದಂತಹದ್ದು ನಾನು ಸದಾಕಾಲವೂ ಇರುವಂತಹ ಸತ್ಯ ನಾನು ಅರಿವು ಅಂತ ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಆತ್ಮ ಅನಾತ್ಮ, ಹೇಗೆ ನಾನು ಆತ್ಮ, ಮಿಕ್ಕವೆಲ್ಲವೂ ಅನಾತ್ಮ. ಯಾಕೆಂದರೆ ನನಗೆ ಅದು ತಿಳಿತಾ ಇದೆ, ಆದ್ದರಿಂದ ಅದು ಅನಾತ್ಮ ವಸ್ತು ಅನ್ನೋದಾಗಿ ಇವುಗಳು ಪ್ರಾಣ ಮತ್ತು ಮನಸ್ಸು ಇವೆಲ್ಲವೂ ಸಹ ನಾನು ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಈಗ ಶಂಕರಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅದನ್ನು, ಆ ಶ್ಲೋಕವನ್ನು ಒಂದ್ಸತಿ ನೋಡ್ಬಿಡೋಣ. ಇದೇ ರೀತಿಯಲ್ಲಿ ನಾವು ಸ್ಥೂಲ ಶರೀರವನ್ನು ನೋಡಿದ್ವಿ. ಸೂಕ್ಷ್ಮ ಶರೀರವನ್ನು ಏನಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಅಂತಂದರೆ, ಸೂಕ್ಷ್ಮ ಶರೀರಂ ಕಿಂ ಅಪಂಚೀಕೃತ ಪಂಚಮಹಾಭೂತೈ ಕೃತಂ ಸತ್ಕರ್ಮಜನ್ಯಂ ಸುಖ ದುಃಖಾದಿ ಭೋಗ ಸಾಧನಂ ಪಂಚ ಜ್ಞಾನೇಂದ್ರಿಯಾಣಿ ಪಂಚ ಕರ್ಮೇಂದ್ರಿಯಾಣಿ ಪಂಚ ಪ್ರಾಣಾದಯಃ ಮನಶ್ಚೈಕಂ ಬುದ್ಧಿಶ್ಚೈಕ ಏವಂ ಸಪ್ತದಶ ಕಲಾಭಿಃ ಸಹ ಯತ್ತಿಷ್ಠತಿ ತತ್ ಸೂಕ್ಷ್ಮ ಶರೀರಂ ಅಂತ. ಸೂಕ್ಷ್ಮ ಶರೀರ ಅಂತಂದರೆ, ಸೂಕ್ಷ್ಮ ಶರೀರ ಕಿಂ ಯಾವುದು ಅಂತಂದರೆ, ಅಪಂಚೀಕೃತ ಪಂಚಮಹಾಭೂತೈಹಿ, ಪಂಚೀಕರಣ ಪ್ರಕ್ರಿಯೆಗೊಳಗಾಗದ ಪಂಚಮಹಾಭೂತಗಳಿಂದ ಆಗಿರುವಂತಹದ್ದು, ಕೃತಂ ಆಗಿರುವಂತಹದ್ದು, ಸತ್ಕರ್ಮಜನ್ಯಂ ಹಿಂದಿನ ಸತ್ಕರ್ಮಗಳ ಫಲದಿಂದ ಹುಟ್ಟಿದ, ಸುಖ ದುಃಖಾದಿ ಭೋಗ ಸಾಧನಂ ಸುಖ ದುಃಖ ಮುಂತಾದ ಭೋಗಗಳ ಸಾಧನವು. ಅದೇ ನಾವು ಇದರಲ್ಲಿ ಸ್ಥೂಲ ಶರೀರದಲ್ಲಿ ಏನು ಸುಖ ದುಃಖಾದಿ ಭೋಗಾಯತನಂ ಅಂತ ಹೇಳ್ತು, ಅದು ಭೋಗಾಯತನಂ ಅಂತಂದರೆ ಅಲ್ಲಿ ನಮ್ಮ ಅನುಭವಗಳನ್ನು ಪಡೆಯುವಂತಹ ಸ್ಥಳ. ಆದರೆ ಇದು ಸಾಧನ ಅಂತ ಹೇಳ್ತಾ ಇದ್ದಾರೆ. ಈ ಸೂಕ್ಷ್ಮ ಶರೀರ ಅನ್ನೋದು ಒಂದು ಸುಖ ದುಃಖಾದಿ ಭೋಗ ಅಂತಂದರೆ ಇಲ್ಲಿ ಸಂತೋಷ ಅಂತಲ್ಲ, ಅನುಭವವನ್ನು ಪಡೆಯುವಂತಹ ಸಾಧನ, ಸುಖ ದುಃಖ ಮುಂತಾದ ಭೋಗಗಳ ಸಾಧನ.
ಪಂಚ ಜ್ಞಾನೇಂದ್ರಿಯಾಣಿ, 5 ಜ್ಞಾನೇಂದ್ರಿಯಗಳು. 5 ಜ್ಞಾನೇಂದ್ರಿಯಗಳು ಯಾವುವು? ನಾವು ಏನು ಸ್ಥೂಲ ಶರೀರದಲ್ಲಿ ಕಿವಿ, ಚರ್ಮ, ಕಣ್ಣು, ನಾಲಿಗೆ ಮತ್ತು ಮೂಗು ಅಂತ ಹೇಳಿದ್ವು, ಹಾಗೆ ನಾವು ಕಿವಿಯ ಮೂಲಕ ನಾವು ಶಬ್ದವನ್ನ ಗ್ರಹಿಸ್ತೀವಿ, ಮತ್ತೆ ಚರ್ಮದ ಮೂಲಕ ನಾವು ಸ್ಪರ್ಶವನ್ನ ಗ್ರಹಿಸ್ತೀವಿ, ಮತ್ತೆ ಕಣ್ಣಿನ ಮೂಲಕ ರೂಪವನ್ನ ಗ್ರಹಿಸ್ತೀವಿ, ಹಾಗೆ ನಾಲಿಗೆಯ ಮೂಲಕ ನಾವು ರಸವನ್ನ, ಮತ್ತೆ ಮೂಗಿನ ಮೂಲಕ ಗಂಧವನ್ನ ಗ್ರಹಿಸ್ತೀವಿ. ಹೀಗೆ ಈ ಒಂದು ಸ್ಥೂಲವಾದ ಶರೀರದಲ್ಲಿ ಏನು ಇವು ಪಂಚೇಂದ್ರಿಯಗಳು ಕಾಣಿಸ್ತವೋ ಅವುಗಳಿಗೆ ಕೆಲಸ ಮಾಡಬೇಕಾದ್ರೆ ಈ ಸ್ಥೂಲ ಶರೀರದಲ್ಲಿ ಇವು ಒಳಗಡೆ ಕೆಲಸ ಮಾಡಬೇಕು. ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಅಷ್ಟೇ. ನಾಲಿಗೆ ಅನ್ನೋದು ಕರ್ಮೇಂದ್ರಿಯನೂ ಹೌದು, ಜ್ಞಾನೇಂದ್ರಿಯನೂ ಹೌದು. ಕರ್ಮೇಂದ್ರಿಯ ನಾವು ಇವಾಗ ಮಾತಾಡ್ತೀವಿ, ವಾಕ್, ಅದು ಕರ್ಮ. ಮತ್ತೆ ಕೈಗಳು, ಕಾಲುಗಳು ಮತ್ತು ಜನನೇಂದ್ರಿಯಗಳು ಮತ್ತು ಮಲಮೂತ್ರ ವಿಸರ್ಜನಾಂಗಗಳು, ಹೀಗೆ 5 ಸಹ ಅದು ಸ್ಥೂಲ ಶರೀರದಲ್ಲಿ ಇರಬೇಕಾದ್ರೆ ಅದಕ್ಕೆ ಕೆಲಸ ಮಾಡಬೇಕಾದ್ರೂ ಒಳಗಡೆ ಸೂಕ್ಷ್ಮ ಶರೀರ ಇರಬೇಕು. ಸೂಕ್ಷ್ಮ ಶರೀರ ಯಾವಾಗ್ಲೂ ಸ್ಥೂಲ ಶರೀರಕ್ಕೆ ಅನುಗುಣವಾಗಿ ಇರುತ್ತೆ. ಇವಾಗ ಒಂದು ಕಪ್ಪೆಯಲ್ಲಿ ಸೂಕ್ಷ್ಮ ಶರೀರ ಇದೆ ಅಂತಂದ್ರೆ ಅದು ಕಾಲುಗಳಲ್ಲಿ ಬಲ ಜಾಸ್ತಿ ಇರಬೇಕು, ಅದು ಮುಂದೆ ಚಂಗಂತ ಎಗರ್ಬೇಕಲ್ವಾ, ಅದಕ್ಕೆ ಅನುಗುಣವಾಗಿ ಸೂಕ್ಷ್ಮ ಶರೀರ ಇರುತ್ತೆ. ನಮಗೆ ಇವಾಗ ಕೈಗಳಲ್ಲಿ ನಮಗಷ್ಟು ಸ್ಕಿಲ್ಫುಲ್ ಕೆಲಸಗಳನ್ನ ಬೇರೆ ಯಾವ ಪ್ರಾಣಿಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಅಂಗರಚನೆಯು ಅದಕ್ಕೆ ಅನುಗುಣವಾಗಿದೆ ಮತ್ತು ನಮ್ಮ ಪ್ರಾಣಶಕ್ತಿಯು ಸಹ ಅದಕ್ಕೆ ಅನುಗುಣವಾಗಿದೆ. ನಮ್ಮ ಬುದ್ಧಿ ಪ್ರತಿಯೊಂದು ಸಹ ಅದಕ್ಕೆ ಅನುಗುಣವಾಗಿಯೇ ಕೆಲಸ ಮಾಡುತ್ತೆ. ಹಾಗಾಗಿ ಸ್ಥೂಲ ಶರೀರಕ್ಕೆ ಅನುಗುಣವಾಗಿ ನಮ್ಮ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ. ಹಾಗೆ ಪ್ರತಿಯೊಂದು ಪ್ರಾಣಿಗೂ ಬೇರೆ ಬೇರೆಯಾಗಿರುತ್ತೆ. ಹೇಗೆ ಒಂದಾಗಿರುತ್ತೆ ಅಂತಂದ್ರೆ, ನಾನು ಪ್ರಪಂಚ ಹೇಗೆ ಒಂದು ಅಂತಂದ್ರೆ, ಇವಾಗ ನನ್ನ ಒಂದು ಪ್ಯಾಂಕ್ರಿಯಾಸ್ ಇರುತ್ತೆ ಅಂತಂದ್ರೆ ನನ್ನಲ್ಲಿ ಪ್ಯಾಂಕ್ರಿಯಾಸ್ ಇದೆ, ಇನ್ನೊಂದು ಪ್ರಾಣಿಯಲ್ಲೂ ಇದೆ. ಹಾಗೆ ಪ್ರತಿಯೊಂದು ಪ್ರಾಣಿಯಲ್ಲೂ ಇದೆ. ಅದೇನು ಪ್ಯಾಂಕ್ರಿಯಾಟಿಕ್ ಜ್ಯೂಸೇ ಅದು ಕ್ರಿಯೇಟ್ ಮಾಡೋದು, ಅಲ್ಲಿ ಬರೋದು. ಹಾಗೆ ಒಂದು ಲಿವರ್ ಅಂತಂದ್ರೆ ನನ್ನಲ್ಲಿ ಏನು ಉತ್ಪನ್ನವಾಗುತ್ತೋ ಹಾಗೆ ಬೈಲ್ ಜ್ಯೂಸ್ ಅದರಲ್ಲೂ ಹಾಗೇನೆ ಉತ್ಪನ್ನವಾಗತ್ತೆ. ಹಾಗೆ ಸಾರ್ವತ್ರಿಕವಾಗಿ ಇರುವಂತಹದ್ದು. ಅವಳನ್ನ ಮುಂದಿನ ತರಗತಿಯಲ್ಲಿ ನೋಡ್ಕೊಳ್ಳೋಣ. ಅದಕ್ಕೆ ಹಿಂದಿರುವಂತಹ ದೇವತೆಗಳು ಯಾರು, ಅವರು ಹೇಗೆ ಸಾರ್ವತ್ರಿಕವಾಗಿ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾವು ಈ ಪ್ರಪಂಚಕ್ಕಿಂತ ಹೊರತಲ್ಲ, ಇದು ಎಲ್ಲವೂ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಈ ನಾನು ಅನ್ಕೊಂಡಿರುವಂತಹದ್ದು ಏನು ಸೂಕ್ಷ್ಮ ಶರೀರ ಅನ್ನೋದು ನನ್ಗಿಂತ ಹೊರತಾದದ್ದು, ನಾನು ಸದಾ ಕಾಲವೂ ಇರುವಂತಹದ್ದು ಅನ್ನೋದನ್ನ ತಿಳ್ಕೊಳ್ಬೇಕು. ಇದು ಈ ರೀತಿಯಲ್ಲಿ ಸಪ್ತದಶ ಕಲಾಭಿಹಿ ಸಹ 17 ಕಲೆಗಳು ಸಹ ಯತ್ ಯಾವುದು ತಿಷ್ಠತಿ ಉಳಿಯುತ್ತದೋ ತತ್ತದು ಸೂಕ್ಷ್ಮ ಶರೀರವು. ಸೂಕ್ಷ್ಮ ಶರೀರ ಯಾವುದು ಪಂಚೀಕರಣ ಪ್ರಕ್ರಿಯೆಗೊಳಗಾಗದ ಪಂಚಮಹಾಭೂತಗಳಿಂದಾಗಿದ್ದು ಪೂರ್ವ ಜನ್ಮದ ಸುಕೃತದಿಂದ ಹುಟ್ಟಿದ ಸುಖ ದುಃಖಾದಿಗಳ ಅನುಭವಕ್ಕೆ ಸಾಧನವಾದ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 5 ಪ್ರಾಣಗಳು, ಮನಸ್ಸು ಮತ್ತು ಬುದ್ಧಿ, ಒಟ್ಟು 17 ಅಂಶಗಳು ಈ ಸೂಕ್ಷ್ಮ ಶರೀರವಾಗಿದೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ನಾವು ಇದನ್ನ ಸ್ವಲ್ಪ ಸರ್ ಬಂದಿದ್ದಾರೆ, ಹಾಗಾಗಿ ಸರಿಂದನೂ ಸಹ ನಾವು ಸೂಕ್ಷ್ಮ ಶರೀರದ ಬಗ್ಗೆ ನಾವು ವಿಚಾರವನ್ನು ತಿಳಿದುಕೊಳ್ಳೋಣ. ಸರಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹಿಂದಿನ ತರಗತಿಯಲ್ಲಿ ನಾವು ಸ್ಥೂಲ ಶರೀರದ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಸೂಕ್ಷ್ಮ ಶರೀರ. ಆಗಲಿ ಅಮ್ಮ, ನಾನು ಚೂರೊಂದು ಚಿತ್ರ ಶೇರ್ ಮಾಡ್ಬೋದಾ? ಹಾಂ ಸರ್.
ತಾವು ಶೇರಿಂಗ್ ನಿಲ್ಲಿಸ್ಲಿಕ್ಕಾಗತ್ತಾ? ಖಂಡಿತ ಸರ್. ಈಗ ನಮ್ಗೆ ಗೊತ್ತಿರೋ ಬಹಳ ಸುಲಭವಾಗಿರೋ ಒಂದು ಉದಾಹರಣೆ ಮೂಲಕ ನೋಡೋಣ. ಈಗ ನೀವೆಲ್ಲರಿಗೂ ಕಂಪ್ಯೂಟರ್ ಅಂದರೆ ಗೊತ್ತು, ಅಥವಾ ನೀವು ಮೊಬೈಲ್ ಅಂತ ಗೊತ್ತು. ಮೊಬೈಲು ನೀವು ನೋಡಿದಾಗ ಅಲ್ಲಿ ಅದರಲ್ಲಿ ನಿಮಗೆ ಸ್ಕ್ರೀನ್ ಕಾಣುತ್ತೆ, ಅಥವಾ ಕಂಪ್ಯೂಟರ್ ಇದ್ದರೆ ನಿಮಗೆ ಲ್ಯಾಪ್ಟಾಪು ಅಥವಾ ಆ ಥರದಿನ ಕಂಪ್ಯೂಟರ್ ಇದ್ದರೆ ಸ್ಕ್ರೀನ್ ಇರುತ್ತೆ. ಇನ್ನು ಅಲ್ಲಿ ನೀವು ಕ್ಲಿಕ್ ಮಾಡಿ ಮೌಸ್ ಮೂವ್ ಮಾಡಿ ಅಂತ ಹೇಳ್ತಾರೆ, ಯಾವುದೋ ಒಂದು ಅದನ್ನು ಹಿಂಗೆ ಮಾಡಿದ್ರೆ ಅದು ಇಲ್ಲೇನೋ ಒಂದೇನೋ ಆ ಸ್ಕ್ರೀನ್ ಮೇಲ್ಗಡೆ ಏನೋ ಒಂದು ಮೂವ್ ಆಗ್ತಾ ಇರೋದು ನಿಮಗೆಲ್ಲ ಕಾಣುತ್ತೆ. ಇನ್ನು ನಿಮಗೆ ನೀವು ಟೈಪ್ ಮಾಡಿ ಅಂತಂದ್ರು ಹೇಳ್ತಾರೆ. ಅಲ್ಲಿ ಟೈಪ್ ಮಾಡಿದ್ರೆ ಅಲ್ಲೆಲ್ಲೋ ಜಾಗ ಇರುತ್ತೆ, ಅಲ್ಲಿ ನಿಮ್ಮದು ಏನು ಟೈಪ್ ಮಾಡ್ತಿರೋದು, ನಿಮ್ಮ ಹೆಸರೇನು ಅಂತ ನೀವು ಟೈಪ್ ಮಾಡಿದ್ರೆ ಅದೆಲ್ಲ ಕಾಣಿಸ್ತಾ ಇರುತ್ತೆ. ಹಾಗೆ ಒಂದು ಕಂಪ್ಯೂಟ್ರು ಅಥವಾ ಒಂದು ಮೊಬೈಲ್ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ನಿಮಗೆ ಅದನ್ನು ಮುಟ್ಲಿಕ್ಕಾಗುವಂಥದ್ದು, ಅಥವಾ ನೀವು ಅದರ ಧ್ವನಿನ ಕೇಳಲಿಕ್ಕಾಗುವಂಥದ್ದು, ಹೀಗೆ ನಿಮ್ಮ 5 ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು ಏನೋ ಒಂದಷ್ಟು ಭಾಗಗಳಿದ್ದಾವೆ. ಅದನ್ನೆಲ್ಲ ನೀವೇನಂತ ಕರಿತೀರಾ? ಓ, ಹಾರ್ಡ್ವೇರ್. ಕಂಪ್ಯೂಟ್ರ್ ಅಂದ್ರೇನು? ಏನೋ ಕಣ್ಣು ಕಾಣಿಸ್ತಾ ಇದೆಯಲ್ಲ, ಇದೇ ಕಂಪ್ಯೂಟ್ರ್ ಅಲ್ವಾ? ಮೊಬೈಲ್ ಅಂದ್ರೇನು? ಇಲ್ಲೇನೋ ಕಣ್ಣು ಕಾಣಿಸ್ತಾ ಇದೆಯಲ್ಲ, ಇದೇ ಮೊಬೈಲ್. ಆದರೆ ಬರೀ ಇದೊಂದಿದ್ರೆ ಮಾತ್ರ ಈ ಕಂಪ್ಯೂಟ್ರು ಅಥವಾ ಈ ಮೊಬೈಲ್ ಅನ್ನೋದು ಕೆಲಸ ಮಾಡೋಕ್ಕಾಗತ್ತಾ? ಬರೀ ಇದೊಂದಿದ್ರೆ ಸಾಧ್ಯನಾ? ಇದೊಂದಿದ್ರೆ ನಿಮ್ಮ ಮೊಬೈಲು ಅಥವಾ ನಿಮ್ಮದು ಕಂಪ್ಯೂಟ್ರ್ ಕೆಲಸ ಮಾಡುತ್ತಾ? ಎಷ್ಟು ಜನಕ್ಕೆ ಸಾಕು ಇದೊಂದು ಮಾತ್ರ ಸಾಕು, ಈ ಎಲ್ಲ ಭಾಗಗಳಿದ್ರೆ ಸಾಕು ಅಂತ ಯಾರು ಅನ್ಸುತ್ತೆ? ನೀವೆಲ್ಲರೂ ಕೈ ಎತ್ತಿ. ಕ್ಲಾಸ್ನಲ್ಲಿ ನಾವು ಹೇಳ್ತೀವಲ್ಲ, ಯಾರಿಗೆ ಇದೆಲ್ಲ ಸರಿ ಉತ್ತರ ಅನ್ಸುತ್ತೆ ನೀವೆಲ್ಲ ಕೈ ಎತ್ತಿ. ಅಥವಾ ಇಲ್ಲಿ ನಿಮ್ಮ ಝೂಮ್ನಲ್ಲಿ ನೀವು ಕೈ ಎತ್ತೋದನ್ನು ಒತ್ಬೋದು, ಥಮ್ಸ್ ಅಪ್ ಮಾಡ್ಬೋದು. ನನ್ಗೆ ಅವಾಗ ಒಂದು ಗೊತ್ತಾಗತ್ತೆ ಮುಂದಿನ ಜೊತೆ ಹೇಗೆ ತಗೊಳ್ಳೋದು ಅಂತ, ನೀವು ಉತ್ತರ ಕೊಟ್ರೆ. ನಿಮ್ಮ ಝೂಮ್ನಲ್ಲಿ ನೀವು ನಿಮ್ಮದು ವಿಡಿಯೋ ಆನ್ ಮಾಡಿಕೊಂಡು ಕೈ ಎತ್ತಿ, ಅಥವಾ ನಿಮ್ಮ ಝೂಮ್ನಲ್ಲಿ ನೀವು ತೋರಿಸ್ಬೋದು ನಿಮ್ಗಿದು ಸರಿ ಉತ್ತರನಾ ಇಲ್ವಾ ಅಂತ. ಏನೋ ನೀವು ಏನೋ ಈ ಥರ ಕೈ ತೋರಿಸೋದು ಅಥವಾ ಥಮ್ಸ್ ಅಪ್ ಮಾಡೋದು ಅದೆಲ್ಲ ಮಾಡ್ಬೋದು. ಗೊತ್ತಲ್ವ ನಿಮಗೆ? ಹಾಂ, ಎರಡರಲ್ಲೊಂದು ಮಾಡಿದ್ರೆ ನನಗೆ ಗೊತ್ತಾಗತ್ತೆ ನೀವು ಏನು ಉತ್ತರ ಕೊಡ್ತಾ ಇದ್ದೀರಾ ಅಂತ. ಎಷ್ಟು ಜನಕ್ಕೆ ಬರೀ ಭಾಗಗಳಿದ್ರೆ, ಈ ಕಂಪ್ಯೂಟ್ರದ್ದು ಎಲ್ಲ ಭಾಗಗಳು, ಈ ಮೊಬೈಲ್, ಈ ಥರದೊಂದು ಮೊಬೈಲ್ ಇದಿದ್ರೆ ಸಾಕು ಈ ಕಂಪ್ಯೂಟರ್ ಕೆಲಸ ಮಾಡೋಕ್ಕೆ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ? ನೀವೆಲ್ಲರೂ ಕೈ ಎತ್ತಿ ಅಂತ ನನ್ನ ಪ್ರಶ್ನೆ. ಓಕೆ, ಇಲ್ಲ ನಿಮ್ಮ ಅನ್ಮ್ಯೂಟ್ ಮಾಡಿಕೊಂಡು ಇಲ್ಲ ಸಾಕಾಗಲ್ಲ ಅಂತನಾದ್ರೂ ಹೇಳಿ, ಅಟ್ಲೀಸ್ಟ್ ನಂಗೆ ಅದಾದ್ರೂ ಗೊತ್ತಾಗತ್ತೆ. ಇಲ್ಲ, ಸಾಕಾಗಲ್ಲ ಸರ್. ಸಾಕಾಗಲ್ಲ. ಸಾಕಾಗಲ್ಲ ಸರ್. ಸಾಕಾಗಲ್ಲ. ಈಗ ಸಾಕಾಗಲ್ಲ ಅಂದ್ರೆ ಇನ್ನೇನ್ ಬೇಕು ಕಂಪ್ಯೂಟರ್ ಕೆಲಸ ಮಾಡಕ್ಕೆ? ಸಾಫ್ಟ್ವೇರ್ ಬೇಕು. ಸಾಫ್ಟ್ವೇರ್ ಬೇಕು. ಓಕೆ, ಈಗ ನಿಮ್ಮಲ್ಲಿ ಯಾರೊಬ್ರು ಯಾರು ಹೇಳ್ತೀರಾ ಸಾಫ್ಟ್ವೇರ್ ಅಂದ್ರೆ ಏನು ಅಂತ? ಯಾರು ಹೇಳ್ತೀರಾ? ಅದ್ರಲ್ಲಿ ಪ್ರೋಗ್ರಾಮ್ಸ್ ಬರ್ದಿರ್ತಾರೆ, ಹೀಗೆ ವರ್ಕ್ ಮಾಡ್ಬೇಕು ಅಂತಂದ್ಬಿಟ್ಟು ಇರುತ್ತೆ. ಹಾಗೆ ಆ ರೀತಿಯಲ್ಲಿ ವರ್ಕ್ ಆಗುತ್ತೆ. ಅದನ್ನ ನೀವು ಸಾಫ್ಟ್ವೇರ್ ಅಂತ ಕರಿತಾ ಇದ್ದೀರಾ. ಆಯ್ತು, ಇವಾಗ ನಾನೇನಾದ್ರೂ ನಿಮ್ಗೆ ನಿಮ್ದು ಕಂಪ್ಯೂಟರ್ದು ಸ್ಕ್ರೀನ್ ತೋರಿಸಿ ಅಂತಂದ್ರೆ ನೀವು ಬೆಟ್ ಮಾಡಿಬಿಟ್ಟು ನೋಡಿ ಇದೇ ಸ್ಕ್ರೀನು ಅಂತ ತೋರಿಸ್ತೀರಾ ಅಲ್ವಾ? ಈಗ ನಾನು ಅದೇ ತರ ನಿಮ್ ಕಂಪ್ಯೂಟರ್ ಸಾಫ್ಟ್ವೇರ್ ಇದೆ ಅಲ್ವಾ, ಎಲ್ಲರೂ ಒಪ್ಕೋತಾ ಇದ್ದೀರಾ ಸಾಫ್ಟ್ವೇರ್ ಬೇಕು ಅಂತ. ಸಾಫ್ಟ್ವೇರ್ ತೋರಿಸಿ ಅಂದ್ರೆ ಹೆಂಗ್ ತೋರಿಸ್ತೀರಾ? ಅದು ತೋರ್ಸಕ್ಕಲ್ಲ, ಅದು ಇಂಟ್ಯಾಂಜಿಬಲ್. ನೀವೇನೋ ಹೇಳ್ತಾ ಇದ್ದೀರಾ, ಅದೇನೋ ಇದೆ ಆದ್ರೆ ತೋರ್ಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಹೇಗೆ ನಂಬಲಿ ನಿಮ್ಮನ್ನ? ಆದ್ರೆ ನಮ್ಮ ಅನುಭವಕ್ಕೆ ಬರುತ್ತೆ, ಅದಿರೋದ್ರಿಂದ ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗೋದ್ರಿಂದ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಹೀಗೆ ಅಂತ ಹಿಡ್ಕೊಂಡ್ಬಂದು ತೋರ್ಸಕ್ಕಾಗಲ್ಲ ಅಷ್ಟೇ, ಆದ್ರೆ ಅದು ಇರೋದ್ರ ಅನುಭವ ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈಗ ಕಂಪ್ಯೂಟರ್ನ ಓಪನ್ ಮಾಡ್ಬಿಟ್ಟು ಎಲ್ಲ ಭಾಗಗಳನ್ನ ಬಿಚ್ಚಿಟ್ಬಿಟ್ಟು ಕಾಣಿಸಲ್ಲ, ನಂಗೆ ಸಾಫ್ಟ್ವೇರ್ ಕಾಣಿಸಲ್ಲ, ಆದ್ರೆ ಅದಿದೆ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಾ.
ಅದನ್ನ ಹೆಂಗ್ ತೋರಿಸಿ ಅಂತಂದ್ರೆ ನೀವು ಅನುಭವದ ಮೂಲಕ ಈಗ ನೋಡಿ ಬರೀ ಇದೆಲ್ಲ ಭಾಗಗಳಿದ್ರೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾಗಿ ಅದೇನೋ ಇದೆ ಅಂತ ಅನ್ಕೋಣ ಈಗ ಸದ್ಯಕ್ಕೆ. ಹಾಗಾದ್ರೆ ಕಂಪ್ಯೂಟರ್ ಕೆಲಸ ಮಾಡಕ್ಕೆ ಈಗ ನಿಮಗೆ ನಿಮ್ಮ ಮೊಬೈಲ್ ಕೆಲಸ ಮಾಡಕ್ಕೆ ನಿಮಗೆ ಆ ಮೊಬೈಲ್ ಅನ್ನೋ ಡಿವೈಸ್ ಬೇಕು, ಅಥವಾ ಹಾರ್ಡ್ವೇರ್ ಬೇಕು, ಸಾಫ್ಟ್ವೇರ್ ಬೇಕು. ಈಗ ಇನ್ನೊಂದು ಮುಂದಿನ ಪ್ರಶ್ನೆ, ಇವೆರಡು ಇದ್ರೆ ಸಾಕಾ ಕೆಲಸ ಮಾಡಕ್ಕೆ? ಇವೆರಡಿದ್ರೆ ಇಲ್ಲ, ಸಾಲಲ್ಲ. ಇಲ್ಲ, ಚಾರ್ಜ್ ಮಾಡ್ಬೇಕು, ಅದು ಚಾರ್ಜ್ ಪವರ್ ಆಗ್ತಿರ್ಬೇಕು, ಇಡ್ಬೇಕು. power ಚಾರ್ಜ್ ಇರ್ಬೇಕು. ಬೇಕು, ಸಿಮ್ ಬೇಕು ಅದಕ್ಕೆ. ಓಕೆ, ಆಯ್ತು. ಸಿಮ್ ಅನ್ನೋದು ಅದು ಹಾರ್ಡ್ವೇರ್ ಅಲ್ವಾ? ಯಾಕಂದ್ರೆ ಕಾಣುತ್ತೆ, ನಿಮಗೆ ಕಣ್ಣು ಹಾ. ಕಾಣುತ್ತೆ, ನೀವು ಮುಟ್ಬೋದು. ಹೌದು, ಅದೊಂಥರ ಹಾರ್ಡ್ವೇರ್, ಸರಿನಾ? ಚಾರ್ಜಿಂಗ್ ಬೇಕು. ಅದಕ್ಕೆ ಎನರ್ಜಿ ಬೇಕು. ಅದಕ್ಕೆ ಎನರ್ಜಿ ಬೇಕು. ಸರಿ, ಇಂಟರ್ನೆಟ್ ಬೇಕಾ? ಸರಿ, ಇಂಟರ್ನೆಟ್ ಬೇಕು. ಇವಾಗ ಒಂದು ಮೊಬೈಲ್ ಇದೆ ಹಾರ್ಡ್ವೇರು, ಅದ್ರಲ್ಲಿ ಏನೋ ಸಾಫ್ಟ್ವೇರ್ ಇದೆ ಅಂತ ಅನ್ಕೊಳ್ಳೋಣ. ಸಾಫ್ಟ್ವೇರು, ಚಾರ್ಜ್, ಇವು ಮೂರಿದ್ರೆ ಕೆಲಸ ಆಗ್ಬಿಡುತ್ತಾ? ಅಲ್ಲ, ಯಾವುದೇ ಉಪಕರಣ ಇದ್ರೂನು ಅದನ್ನ ಸ್ವಿಚ್ ಆನ್ ಮಾಡೋದಕ್ಕೆ, ಅದನ್ನ ಉಪಯೋಗಿಸೋಕೆ ಒಬ್ಬ ವ್ಯಕ್ತಿ ಚೈತನ್ಯ ಅನ್ನೋದೊಂದು ಬೇಕಾಗತ್ತೆ ಅಂತ. ಸರಿ, ಈಗ ಸದ್ಯಕ್ಕೆ ನೀವಿದ್ದೀರಾ ಅಂತಾನೆ ಅನ್ಕೊಳ್ಳೋಣ, ನಿಮ್ಮ ಹತ್ರನೇ ಇದೆ ಅಂತ ಅನ್ಕೊಳ್ಳೋಣ. ನನ್ನ ಪ್ರಶ್ನೆ ಏನಂದ್ರೆ, ಈ ಕಂಪ್ಯೂಟರ್ಗೆ, ಈ ಮೊಬೈಲ್ಗೆ ಈಗ 3 ಭಾಗಗಳು ಹೇಳಿದ್ರಿ ನೀವು ಮುಖ್ಯವಾಗಿ. ಒಂದು ಹಾರ್ಡ್ವೇರ್ ಭಾಗ, ಇನ್ನೊಂದು ಸಾಫ್ಟ್ವೇರ್ ಭಾಗ, ಇನ್ನೊಂದು ಏನೋ ಎನರ್ಜಿ, ಎಲೆಕ್ಟ್ರಿಸಿಟಿ, ಅದನ್ನ ಚಾರ್ಜ್ ಮಾಡಬೇಕು ಅಂತ ಹೇಳಿದ್ರಿ. ಇವು 3 ಇದ್ರೆ ಕೆಲಸ ಆಗ್ಬಿಡುತ್ತಾ? ನಿಮಗೆ ಬೇಕಾಗಿರೋ ಕೆಲಸ ಆಗ್ಬಿಡುತ್ತಾ? ಸಾಕಾ ಇವು 3ರಿಂದ? ಇನ್ನೇನಾದ್ರು ಬೇಕಾ? ನಮಗೂ ಅದ್ರ ಜ್ಞಾನ ಬೇಕು. ಹೌದು, ನಿಮ್ಗೂ ಅದ್ರ ಜ್ಞಾನ ಬೇಕು. ಅದು ನಿಮ್ ಕಡೆ ಬಿಟ್ಬಿಟ್ಟಿದ್ದು. ಅದನ್ನ ಒಂದ್ ಕಡೆ ಇಟ್ಕೊಳ್ಳೋಣ. ಈಗ ನಿಮಗೆ ಜ್ಞಾನ ಇದೆ ಅಂತ ಅನ್ಕೊಳ್ಳೋಣ. ಈ 3 ಇದ್ರೆ ನಿಮ್ ಮೊಬೈಲು ಕೆಲಸ ಆಗ್ಬಿಡುತ್ತಾ? ಅದ್ ನನ್ನ ಪ್ರಶ್ನೆ. ನಿಮ್ಮ ಹತ್ರ ಯಾರೋ ಹೊಸ ಬಂದು ಮೊಬೈಲ್ ಕೊಟ್ಟರು, ಅದರಲ್ಲಿ ಹೊಸ ಸಾಫ್ಟ್ವೇರ್ ಇದೆ, ಫುಲ್ ಅಪ್ಡೇಟೆಡ್ ಲೇಟೆಸ್ಟ್ ಆಪರೇಟಿಂಗ್ ಸಿಸ್ಟಮ್ ಇದೆ, ಎಲ್ಲ ಇದೆ. ಇದರಲ್ಲಿ ನಿಮಗೆ ಇಂಟರ್ನೆಟ್ಗೆ ಹೋಗೋಕ್ಕೆ ಗೂಗಲ್ ಕ್ರೋಮ್ ಇದೆ, ನಿಮಗೆ ವಿವೇಕ ಬೇಕಾಗತ್ತೆ ಸರ್. ಅದ್ ನಿಮ್ಮ ಹತ್ರ ಅದೆಲ್ಲ ಇದೆ ಅಂತ ಅನ್ಕೊಳ್ಳಿ. ನಿಮ್ಮ ಹತ್ರ ಎಲ್ಲ ಇದೆ, ಸರಿನಾ? ಇದೆಲ್ಲ ಕೊಟ್ಬಿಟ್ಟು ಚಾರ್ಜ್ ಆಗಿದೆಯಾ? ಚಾರ್ಜ್ ಆಗಿದೆ ನೋಡಿ, 100% ಅಂತ ತೋರಿಸ್ತಾ ಇದೆ, ಚಾರ್ಜ್ ಆಗಿದೆ. ಇಷ್ಟಿದ್ರೆ ಉಪಯೋಗ ಮಾಡ್ಬಿಡ್ಬೋದಾ? ವಿಷಯಗಳಿರ್ಬೇಕು ಅದರಲ್ಲಿ. ಏನ್ ವಿಷಯ ಇರಬೇಕು? ಇಂಟರ್ನೆಟ್ ಬೇಕಾಗಿರೋಂಥದ್ದು. ಡೇಟಾ ಇರ್ಬೇಕು. ಅದನ್ನಾಗ್ಲೇ ಹೇಳಾಯ್ತು ನೀವು, ಡೇಟಾ ಬೇಕು ಅಂತ ಹೇಳಾಯ್ತು, ಇಂಟರ್ನೆಟ್ ಬೇಕು ಅಂತ ಹೇಳಾಯ್ತು. ಭಾರತೀಯಮ್ಮ, ನೀವೇನೇ ಹೇಳ್ತಾ ಇದ್ರಲ್ಲ, ವಿಷಯ ಏನು? ವಿಷಯ ಅಂತಂದ್ರೆ ವಿಷಯ ಬೇಕು, ವಿಷಯಗಳು ಬೇಕು. ಏನಂಗಂದ್ರೆ ಏನಾದ್ರು ನಮ್ಗೇನಾದ್ರು ಅದ್ರಿಂದ ಇನ್ಫಾರ್ಮೇಶನ್ ಅಥವಾ ನಾವ್ ಇದ್ ಮಾಡ್ಬೇಕು ಅಂದ್ರೆ ಅದ್ರಿಂದ ತಿಳ್ಕೊಳ್ಳುವಂತ ಒಂದು ವಿಷಯ ಇರಬೇಕು. ಒಂದೇನೋ ಉದಾಹರಣೆ ಕೊಡ್ತೀರಾ? ಈಗ ನಮ್ಗೇನೋ ಬೇಕಾಗತ್ತೆ, ನಾವೇನಾದ್ರೂ ಸರ್ಚ್ ಮಾಡ್ಬೇಕು ಅಂದ್ರೆ ಒಂದು ಗೂಗಲ್ಗೆ ಹೋಗ್ತಿವಿ, ಅಲ್ಲಿಂದ ಏನ್ ವಿಚಾರ ಅಂತ ತಿಳ್ಕೊಂತೀವಿ. ಓಕೆ, ಹಂಗಾಗಿ ವಿಷಯ. ಕರೆಕ್ಟ್. ಈಗ ಇನ್ನ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಯಾರೋ ಒಬ್ಬರಿಗೆ ನೀವು ಫೋನ್ ಮಾಡಬೇಕು, ಆ ಫೋನ್ ನಂಬರ್ ಬೇಕು. ನಿಮ್ಮ ಫೋನ್ ನಂಬರ್ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ, ಅಥವಾ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ನೀವು ಫೋನ್ ಮಾಡೋಕ್ಕಾಗತ್ತಾ? ಆಗಲ್ಲ. ಆಮೇಲೆ ಯಾರೋ ಬಂದು ಕೇಳ್ತಾರೆ, ನೀವು ಮೊನ್ನೆ ಫೋಟೋ ತೆಗೆದ್ರಲ್ಲ, ತುಂಬ ಚೆನ್ನಾಗಿತ್ತು, ತೋರಿಸಿ ಅಂತ ಕೇಳ್ತಾರೆ. ಆ ಫೋಟೋ ಇಲ್ಲಿಲ್ಲ ಅಂತಂದ್ರೆ, ನಿಮ್ಮ ಹತ್ರ ಹಾರ್ಡ್ವೇರ್ ಇದೆ, ನಿಮ್ಮ ಹತ್ರ ಆ ಫೋಟೋ ತೆಗಿಯೋ ಕ್ಯಾಮ್ರಾ ಇದೆ, ಎಲ್ಲ ಇದೆ, ಸಾಫ್ಟ್ವೇರ್ ಇದೆ, ಬಟ್ ಆದರೆ ಆ ಫೋಟೋನೇ ಇಲ್ಲ ಅಂತಂದ್ರೆ ಏನಾದ್ರು ಉಪಯೋಗ ಮಾಡೋಕ್ಕಾಗತ್ತಾ ಈ ಮೊಬೈಲ್ನ? ಇಲ್ಲ ಅಲ್ವಾ? ಸೇವ್ ಮಾಡ್ಕೋಬೇಕಿತ್ತು. ಅಲ್ವಾ? ಅಂದ್ರೆ ಏನೋ ಇನ್ನೊಂದಿದೆ. ಏನದು? ನಾವು ಅದನ್ನ ಸದ್ಯಕ್ಕೆ ನನ್ನ ಫೋಟೋ, ನಂದು ಮೊನ್ನೆ ಹೋಗಿದ್ನಲ್ಲ ಅಲ್ಲಿ, ಏನೋ ಚಾಮುಂಡಿ ಬೆಟ್ಟದ ಹತ್ರ, ಅಲ್ಲಿ ನಾವೆಲ್ಲರೂ ನಿಂತ್ಕೊಂಡು ಹೊಸ ಸೀರೆ ಹಾಕೊಂಡು ಫೋಟೋ ತಗೊಂಡ್ವಿ, ಆ ಫೋಟೋ ಕಾಣಿಸ್ತಾನೆ ಇಲ್ಲ. ಆ ಫೋಟೋ ಬೇಕು. ಆಮೇಲೆ ಅಲ್ಲಿ ನಾವು ಮೊನ್ನೆ ಯಾರೋ ಒಂದು ಸಮಾರಂಭಕ್ಕೆ ಹೋಗಿದ್ವಿ, ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು, ವಿಡಿಯೋ ತೆಗ್ದೆ, ಆ ವಿಡಿಯೋನೇ ಕಾಣಿಸ್ತಾ ಇಲ್ಲ, ವಿಡಿಯೋನು ಬೇಕು ಅಲ್ವಾ? ಹಿಂಗೆ ಏನೋ ನೀವು ನಂದು ಅಂತ ಹೇಳ್ಕೊಳ್ಳೋವಂಥದ್ದು. ಅಥವಾ ನೀವು ಯಾರೋ ಬಂದು ಕೇಳ್ತಾರೆ, ನಿಮ್ಮದು ಆಧಾರ್ ಕಾರ್ಡ್ ಇದೆಯಾ? ಇದೆ, 1 ನಿಮಿಷ, ನನ್ನ ಮಗ ಇಲ್ಲೆಲ್ಲೋ ಫೋನಲ್ಲಿ ಹಾಕ್ಕೊಟ್ಟ, 1 ನಿಮಿಷ ಇರಿ ತೋರಿಸ್ತೀನಿ ಅಂತಂದ್ಬಿಟ್ಟು ಅದನ್ನೆಲ್ಲ ಓಪನ್, ಇಲ್ಲಿ ನೋಡಿ, ಇದು ಈ ನಂಬರ್ ಇದೆ, ಸಾಕಾ ಅಂತ ಹೇಳ್ತೀರಾ. ಅಂದರೆ ನಿಮ್ಮದು ಅಂತ ಹೇಳ್ಕೊಳ್ಳೋ ಎಲ್ಲ ಇನ್ಫಾರ್ಮೇಶನ್ ಅಲ್ಲಿ ಇರಬೇಕು ಅಲ್ವಾ? ಅಂದ್ರೆ ಏನಾಯ್ತು, ಹಾರ್ಡ್ವೇರ್ ಮಾತ್ರ ಸಾಕಾಗಲ್ಲ ಅದನ್ನ ಉಪಯೋಗ ಮಾಡೋಕ್ಕೆ, ಸಾಫ್ಟ್ವೇರ್ ಮಾತ್ರ ಇದ್ರೆ ಸಾಕಾಗಲ್ಲ,
ಬರೀ ಎನರ್ಜಿ ಮಾತ್ರ ಇದ್ರೆ ಸಾಕಾಗಲ್ಲ, ಡೇಟಾನು ಬೇಕಾಗತ್ತೆ ಅಲ್ವಾ. ಡೇಟಾ ಅಂದ್ರೇನು, ನೀವು ಹೇಳ್ತೀರಲ್ಲ ಡೇಟಾ ಹಾಕ್ಕೊಡಿ ಅಂತ, ಆ ಡೇಟಾ ಅಲ್ಲ, ನಿಮ್ಮದು ನಂದು ಅಂತ ಹೇಳ್ಕೊಳ್ಳೋ ನೀವು ಫೋಟೋ, ವಿಡಿಯೋ, ಆಧಾರು, ಇನ್ನೇನೇನೋ ನಿಮ್ಮದು ಮನೆಯದು ಡಾಕ್ಯುಮೆಂಟ್ಸು, ಅಥವಾ ನೀವು ಯಾವುದೋ ಒಂದು ನೀವು ಬರೆದಿರೋ ಅಂಥ ಕವಿತೆ, ಕತೆ ಎಲ್ಲನೂ ಇಟ್ಕೊಂಡು ನಂದು ಇದೆಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೆ ನನ್ನ ಫೋನು. ಯಾರಾದರೂ ಈ ಫೋನನ್ನು ತೊಗೊಂಡ್ಬಿಟ್ರೆ ನಿಮ್ಗೆ ಎಷ್ಟು ಕಷ್ಟ ಆಗತ್ತಲ್ವಾ. ಈಗ ಯಾರೋ ಬಂದ್ಬಿಟ್ಟು ನಿಮ್ಮ ಫೋನ್ ಕದ್ಬಿಟ್ರೆ ನೀವು ಗೊಳೋ ಅಂತ ಅಳೋಂಗಾಗತ್ತೆ, ಹೌದೋ ಇಲ್ವೋ? ಯಾಕೆ? ಅಯ್ಯೋ ಎಷ್ಟು ಫೋಟೋ ಇಟ್ಕೊಂಡಿದ್ದೆ, ಎಲ್ಲ ಕಾಂಟ್ಯಾಕ್ಟ್ ಇಟ್ಟು, ವಾಟ್ಸಾಪಲ್ಲಿ ಎಷ್ಟು ಸತ್ಸಂಗದ ಗ್ರೂಪ್ದಲ್ಲೆಲ್ಲ ಇದ್ದೆ, ದಿವಸ ಒಳ್ಳೆ ಮೆಸೇಜ್ ಬರ್ತಾ ಇತ್ತು, ಎಲ್ಲ ಹೊಟ್ಟೋಯ್ತಲ್ಲಪ್ಪ, ಏನು ಮಾಡಲಿ ಈಗ ಅಂತ ನಿಮಗೆ ತವಕ ಆಗತ್ತೆ ಅಲ್ವಾ, ಆತಂಕ ಆಗತ್ತೆ. ಯಾಕೆ? ನಿಮ್ಮದು ಅಂತ ಹೇಳ್ಕೊಳ್ಳೋ ಏನೋ ಒಂದು ಇನ್ಫಾರ್ಮೇಷನ್, ಒಂದು ಡೇಟಾ, ಏನೋ ನಂದು ಅಂತ ಹೇಳ್ಕೊಳ್ಳೋಂಥದ್ದು ಏನೋ ಇಲ್ಲಿ ಇವಾಗ ಇಲ್ಲ. ಹೊಸ ಮೊಬೈಲ್ ತಂದ್ಕೊಡ್ಬೋದು ನಿಮಗೆ ಯಾರೋ ಇನ್ನೊಬ್ರು, ಅಳಬೇಡಿ ಪರವಾಗಿಲ್ಲ, ಹೊಸ ಮೊಬೈಲ್ ಕೊಡ್ತೀನಿ ನೋಡಿ, ಇದು ಲೇಟೆಸ್ಟ್ ಮೊಬೈಲ್. ಅವಾಗ ನೀವು ಕೇಳ್ತೀರಾ, ನನ್ನ ಫೋಟೋ ಹೊಟ್ಟೋಯ್ತು, ನನ್ನ ವಿಡಿಯೋ ಹೊಟ್ಟೋಯ್ತು ಅಲ್ವಾ. ಹೀಗೆಲ್ಲ ದುಃಖ ಆಗತ್ತೆ, ಹೌದ್ ತಾನೆ? ಅಂದ್ರೆ ಏನೋ ಒಂದು ಇದು ಮೊಬೈಲ್ ಅಂತ ಹೇಳೋದು ಅಥವಾ ಲ್ಯಾಪ್ಟಾಪ್ ಅಂತ ಹೇಳೋದು ನಿಮ್ಗೆ ಉಪಯೋಗ ಅಂತ ಆಗಬೇಕು ಜೀವನದಲ್ಲಿ ಅಂತಂದರೆ ಈ 4 ಇರಬೇಕು. ಏನು ಹಾರ್ಡ್ವೇರ್ ಅಂತ ನೀವೇನು ಹೇಳ್ತಾ ಇದ್ದೀರಾ, ನಿಮ್ಮ ಕಣ್ಣಿಗೆ ಕಿವಿಗೆ ಕೇಳಿಸುವಂಥದ್ದು, ಮುಟ್ಟಕ್ಕಾಗುವಂಥದ್ದು ಏನೋ ಭಾಗಗಳು. ಹಾರ್ಡ್ವೇರ್ ಅನ್ನೋದು ನೀವು ಬರೀ ನೀವು ಆಲೋಚನೆ ಮಾಡಬೇಕಾಗಿಲ್ಲ. ಪವರ್ ಬಟನ್ ಎಲ್ಲಿ ಅದ ನನ್ನ ಮನಸ್ಸಿನಲ್ಲಿದೆ ಹಂಗಲ್ಲ, ಇಲ್ಲಿ ನೋಡಿ ಇದು ಪವರ್ ಬಟನ್. ಆಮೇಲಿಂದ ಸ್ಕ್ರೀನಲ್ಲಿ ನೋಡಿ ಇದು ವಾಲ್ಯೂಮ್ ಕಡಿಮೆ ಮಾಡಿ ಜಾಸ್ತಿ ಮಾಡಿ ನೋಡಿ ಇಲ್ಲಿ ಒತ್ತಬೇಕು. ಏನೋ ಒಂದು ಈ ಥರ ನಿಮ್ಮ ಈ 5 ಇಂದ್ರಿಯಗಳಿಗೆ ಗೋಚರ ಆಗುವಂಥ ಭಾಗಗಳೆಲ್ಲ ಹಾರ್ಡ್ವೇರ್ ಅಂತ ಕರಿತೀರ, ಹೊತ್ತಾನೆ? ಇನ್ನು ನಿಮ್ಮ ಈ 5 ಹೊರ ಇಂದ್ರಿಯಗಳಿಗೆ ಗೋಚರ ಆಗದೆ ಇರೋದು ಅದೇ ನಿಮ್ಮ ಮನಸ್ಸು ಗೊತ್ತಾಗ್ತಾ ಇದೆ, ಏನೋ ಇದೆ, ಅದಿರೋದ್ರಿಂದನೇ ಇದೆಲ್ಲ ಕೆಲಸ ಆಗ್ತಾ ಇದೆ ಅಂತ. ಅದು ಯಾರೋ ಹೇಳ್ತಾರೆ, ನನಗೆ ಯಾರೋ ಹೇಳಿದ್ರು ಅಲ್ಲಿ ಒಂದು ವೆಬ್ಸೈಟ್ ಇದೆಯಂತೆ, ಅಲ್ಲಿ ಹೋದರೆ ಎಲ್ಲ ನನಗೇನು ಬೇಕು ಪ್ರಶ್ನೆಗೆ ಉತ್ತರ ಸಿಕ್ಬಿಡುತ್ತಂತೆ. ಯಾವುದದು? ಯಾರೋ ಹೇಳಿದ್ರು, ಏನೋ google.com. ಹೆಂಗೆ ಹೋಗ್ಲಿ ಅದು? ಏನೋ ಬ್ರೌಸರ್, ಈ ಥರ ಏನೋ ಎಲ್ಲ ಕಲ್ತ್ಕೊಂಡಿರ್ತೀರ ನೀವು. ಇದೆಲ್ಲ ಸಾಫ್ಟ್ವೇರ್ಗಳು. ಇನ್ನು ನೀವು ನನ್ನ ಫೋಟೋ, ನನ್ನ ವಿಡಿಯೋ, ನನ್ನ ಬರೆದಿರೋ ಕವಿತೆ ಅಂತೆಲ್ಲ ನಂದು, ಇದು ಮೊನ್ನೆ ಅವ್ರು ಕಳಿಸಿದ್ದು ಮೆಸೇಜು, ಇದು ಅವ್ರು ಹೊಸ ಸೀರೆ ತೊಗೊಂಡ್ರಂತೆ ಅದ್ರ ಫೋಟೋ, ಇದು ಅವ್ರದ್ದು ಅಂತೆಲ್ಲ ಅಲ್ಲೇನೋ ಒಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಇವು 3 ಇದ್ರೆ ಸಾಕಾ? ಇಲ್ಲ, ಇದ್ರ ಜೊತೆಗೆ ಚಾರ್ಜು ಇರಬೇಕು, ಅಂದ್ರೇನು ಎಲೆಕ್ಟ್ರಿಸಿಟಿನೂ ಇರಬೇಕು 100%. ಅದೇನೋ 0% ಆಗಿಬಿಟ್ರೆ ಆಫ್ ಆಗಿಬಿಡುತ್ತೆ ಅಲ್ವಾ. ಹಾಗೆ ಈ 4 ಇದ್ದಾಗ ಮಾತ್ರ ಇದು ನಿಮ್ಗೆ ಉಪಯೋಗ ಅಂತ ಆಗೋದು. ಈಗ ಈ ಥರ ಎಲ್ಲ ಭಾಗಗಳನ್ನ ಮಾಡಿ ಕಲ್ತ್ಕೊಂಡಾಗ ಏನು ಉಪಯೋಗ ನಿಮಗೆ? ಈಗ ಇದು ಹಾರ್ಡ್ವೇರು, ಇದು ಸಾಫ್ಟ್ವೇರು, ಇದು ಎನರ್ಜಿ ಅಥವಾ ಇದು ಎಲೆಕ್ಟ್ರಿಸಿಟಿ, ಇದು ಡೇಟಾ ಇನ್ಫಾರ್ಮೇಷನ್, ಈ ಥರ 4 ಭಾಗ ಮಾಡಿದ್ವಿ ನಾವು. ಏನನ್ನ? ನಿಮ್ಮ ಕಂಪ್ಯೂಟ್ರನ್ನ ಅಥವಾ ನಿಮ್ಮ ಮೊಬೈಲ್ನ. ಈಗ ಮಾಡಲಿಲ್ಲ ಅಂತಂದರೆ ನಿಮ್ಗೇನು ಕಷ್ಟ? ಮಾಡೋದ್ರಿಂದ ನಿಮ್ಗೇನು ಸಿಕ್ತು? ಈ ಥರ ಏನೋ 4 ಭಾಗ ಇದೆ ಅಂತ ಕಲ್ತ್ಕೊಂಡಿದ್ರಿಂದ ನಿಮ್ಗೇನಾದ್ರೂ ಉಪಯೋಗನಾ? ಏನು ಉಪಯೋಗ ಇದ್ರೆ ಯಾರು ಹೇಳ್ತೀರಾ? ಹಳೇದನ್ನೆಲ್ಲ ಮತ್ತೆ ನೆನ್ಪಿಸ್ಕೋಬಹುದು. ಹೇಗೆ ನಾನು ಅದರಿಂದ ಭಿನ್ನ ಅನ್ನೋದು ಗೊತ್ತಾಗತ್ತೆ. ಅವು ಎಲ್ಲನೂ ನನಗೆ ಸಾಧನಗಳೇ ಹೊರತು ಅದನ್ನ ಆಪರೇಟ್ ಮಾಡ್ತಾ ಇರೋದು ಎಲ್ಲ, ಅದೆಲ್ಲ ಏನೇನು ನಡೀತಾ ಇದೆ ಅದೆಲ್ಲ ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ, ಈ ರೀತಿ ಕಂಪ್ಯೂಟರ್ ಅಥವಾ ಮೊಬೈಲ್ ಅಂತರದಲ್ಲಿ 4 ಭಾಗ ಇದೆ ಅಂತ ಕಲ್ತಿದ್ರಿಂದ ನಿಮ್ಗೇನಾದ್ರೂ ಉಪಯೋಗ ಇದೆಯಾ? ಒಂದು ಜ್ಞಾನ ಬರ್ತೈತ್ರಿ. ಚಟುವಟಿಕೆಯನ್ನು ನಾವು ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ ಪದ್ಮ ಅಮ್ಮ. ಲಕ್ಷ್ಮಿ ಅಮ್ಮ, ಜ್ಞಾನ ಬಂತು. ಸರಿ, ಜ್ಞಾನದಿಂದ ಏನು ಉಪಯೋಗ? ಆಯ್ತು, ನಿಮ್ಗೆ ಗೊತ್ತಾಯ್ತು. ಇದು ಹಾರ್ಡ್ವೇರು, ಇದನ್ನ ಸ್ಕ್ರೀನ್ ಅಂತ ಕರೀತಾರೆ. ಇದು ಮೌಸ್ ಅಂತ ಕರೀತಾರೆ. ಇದು ಗೂಗಲ್ ಸಾಫ್ಟ್ವೇರ್ ಅಂತ ಕರೀತಾರೆ, ಕ್ರೋಮ್ ಸಾಫ್ಟ್ವೇರ್. ಇದು ನನ್ನ ಫೋಟೋ,
ಇದು ಇಮೇಜ್ ಅಂತ ಕರೀತಾರೆ. ಇದು ಏನು ಚಾರ್ಜ್ ಮಾಡೋದಕ್ಕೆ ಇದು ಚಾರ್ಜ್ ಆಗಿರ್ಬೇಕು ನೋಡಿ, ಇಲ್ಲಿ 100% ಅಂತ ಇರಬೇಕು. ಇದೆಲ್ಲ ಕಲ್ತ್ರಿ ಅಂತ ಇಟ್ಕೊಳ್ಳಿ. ಈ ಥರ 4 ಭಾಗ ಇದೆ ಅಂತ ಕಲ್ತ್ರಿ ಅಂತ ಅನ್ಕೊಳ್ಳಿ. ಇದು ಕಲಿಯೋದ್ರಿಂದ ನಿಮ್ಗೇನು ಉಪಯೋಗ ಆಯ್ತು? ಯೂಸ್ ಇದು ಮಾಡಾಕ ಸಹಾಯ ಆಗ್ತೈತ್ರಿ, ಅದನ್ನ ನಡ್ಸ್ಕೊಂಡ್ ಹೋಗಾಕ. ಈಗ ಕಲ್ತಿಲ್ಲ ಅಂತಂದ್ರೆ ಏನ್ ಕಷ್ಟ, ಕಲ್ತಿರೋದ್ರಿಂದ ಏನ್ ಸುಲಭ ಆಯ್ತು? ಕಲ್ತಿರೋದ್ರಿಂದ ಈಗ ನಾವು ನಿಮ್ ಜೊತೆ ಮಾತಾಡ್ತಾ ಇದೀವಿ, ನಿಮ್ ಜ್ಞಾನಾರ್ಜನೆ ಆಗುತ್ತೆ. ಆಮೇಲೆ ಪ್ರಾಪಂಚಿಕ ಜ್ಞಾನ ಹೆಚ್ಚುತ್ತೆ. ನಾವು ಏನೇನು ಸಾಫ್ಟ್ವೇರ್ ಹಾರ್ಡ್ವೇರ್ ಎಲ್ಲ ಇರೋದ್ರಿಂದ ನಾವು ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಬಹುದು. ಓಕೆ, ನಿಮ್ಮ ಒಂದು ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇದು ಉಪಯೋಗ ಆಯ್ತು. ಜ್ಞಾನಾರ್ಜನೆ. ಆಯ್ತು, ಸರಿ, ಕರೆಕ್ಟು. ಇನ್ನೇನು ಉಪಯೋಗ ಇದೆ? ಇದೆಲ್ಲ ಕಲ್ತಿದ್ರಿಂದ ಏನು ಉಪಯೋಗ ಆಯ್ತು? ಕಲಿದೇ ಇದ್ರೆ ಏನ್ ಕಷ್ಟ ಇರ್ತಿತ್ತು? ಹರಿ ಓಂ. ಹೇಳಿ ಮಾ. ಇದನ್ನ ಇದ್ರಲ್ಲಿ ಏನೇನಿದೆ, ಇದ್ರಲ್ಲಿ ಎಷ್ಟು ಚಾರ್ಜ್ ಇರ್ಬೇಕು, ಯಾವಾಗ ಕಡಿಮೆ ಆಗುತ್ತೆ, ಕಡಿಮೆ ಆದ್ರೆ ಏನ್ ಬೇಕು, ಇದೆಲ್ಲ ತಿಳ್ಕೊಳ್ಳೋದ್ರಿಂದ ಇದನ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಅದನ್ನ ತಿಳಿದಿರೋದ್ರಿಂದ ಅವುಗಳು ಅದನ್ನ ಹೆಂಗೆ ಬಳಕೆ ಮಾಡ್ಬೇಕಂತ ಅದ್ರ ಜ್ಞಾನ ತಗೊಂಡಿರೋದ್ರಿಂದ ಅದನ್ನ ಹೆಂಗೆ ಬಳಕೆ ಮಾಡ್ಬೇಕಂತ ಗೊತ್ತಾಗುತ್ತೆ. ಇನ್ನೊಂದು ಗೊತ್ತಿರ್ಲಿಲ್ಲ ಅಂತಂದ್ರೆ ಅದನ್ನ ನಾನೇ ಹುಡುಕ್ಬಿಟ್ಟು ಅದ್ರಲ್ಲಿ ಚಾರ್ಜ್ ಮಾಡ್ದೇನೆ ಸುಮ್ಮನೆ ಬಳಸ್ತಾ ಇದ್ದು ಚಾರ್ಜು ಕಡಿಮೆ ಮತ್ತೆ ಯಾವಾಗ್ಲಾದ್ರೂ ಬಹಳ ಅರ್ಜೆಂಟ್ ಇದ್ದಾಗ ಇದನ್ನ ಹೇಗ್ ಮಾಡೋದು ಅನ್ನೋದ್ಕಿಂತ ಇದನ್ನ ಮೊದ್ಲೇನೆ ಚಾರ್ಜ್ ನ ಎಷ್ಟ್ ಇಟ್ಕೊಂಡಿರ್ಬೇಕು, ಯಾವಾಗ ಎಷ್ಟ್ ಕಡಿಮೆ ಆದಾಗ ಇದನ್ನ ಚಾರ್ಜಿಗೆ ಇಡ್ಬೇಕು, ಇದು ಚಾರ್ಜ್ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡಿರೋದ್ರಿಂದ ಅದ್ರ ಕಡೆ ಗಮನ ಇರುತ್ತೆ. ಇದು ಚಾರ್ಜ್ ಕಡಿಮೆ ಆಗುತ್ತೆ, ಇವಾಗ ಎಷ್ಟಾಗಿದೆ, 100 ಇದೆ, ಇವಾಗ 50 ಆಗಿದೆ, ಓಕೆ 20 ಬಂದಿದೆ, ಇವಾಗ ನಾನು ಇನ್ಮೇಲೆ ಇದನ್ನ ಮತ್ತೆ 100ಗೆ ಬರಕ್ಕೆ ಮತ್ತೆ ಚಾರ್ಜಿಗೆ ಇಡ್ಬೇಕು, ಈ ರೀತಿ ಗೊತ್ತಾಗುತ್ತೆ. ವೆರಿ ನೈಸ್. ಜ್ಞಾನಾರ್ಜನೆ. ಈ ಥರ ನಾವು ಸ್ವಲ್ಪ ಆಲೋಚನೆ ಮಾಡಿದಾಗ ನಮಗೆ ಗೊತ್ತಾಗತ್ತೆ, ಏನು ನನಗೆ ಇದ್ರ ಬಗ್ಗೆ ಏನು ತಿಳ್ಕೊಳ್ದೇನೆ ನಾನು ಅದನ್ನು ಉಪಯೋಗ ಮಾಡ್ಲಿಕ್ಕೆ ಹೋದರೆ ಎಷ್ಟು ಕಷ್ಟ ಆಗಿಬಿಡುತ್ತೆ. ನನಗೆ ಚಾರ್ಜ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅಂತಂದರೆ ನಾನು ಫೋನ್ ಮಾಡಬೇಕು, ತಗೋತೀನಿ, ಅದನ್ನು ಆನ್ ಮಾಡ್ತೀನಿ, ಆನೇ ಆಗ್ತಾಯಿಲ್ಲ, ಯಾಕೆ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ಅಯ್ಯಯ್ಯೋ ನನ್ನ ಫೋನ್ಗೆ ಆಗೋಯ್ತಾ ಅನ್ನೋ ಆತಂಕ ಸೃಷ್ಟಿಯಾಗತ್ತೆ. ಯಾಕೆ ಸೃಷ್ಟಿಯಾಯಿತು? ನಂಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಇದು ಡಿಸ್ಚಾರ್ಜ್ ಆದಾಗ ಒಂದು ಚಾರ್ಜ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅಥವಾ ಯಾರೋ ಹೇಳ್ತಾರೆ, ಈಗ ನಮಗೆ ಬೇಗ ನೀವು ಏನೋ ಗೂಗಲ್ ಪೇ ಯೂಸ್ ಮಾಡಿಬಿಟ್ಟು ದುಡ್ಡು ಕಳಿಸ್ಬಿಡಿ, ಇಲ್ಲ ಅಂತಂದರೆ ಭಾಳ ಕಷ್ಟ ಆಗಿಬಿಡುತ್ತೆ, ನೀವು ಇವಾಗಲೇ ಕಳಿಸ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಗೂಗಲ್ ಪೇ ಅಂದರೆ ಏನು, ದುಡ್ಡು ಹೆಂಗೆ ಕಳಿಸೋದು ಏನು ಗೊತ್ತಿಲ್ಲ ಅಂತಂದರೆ ಏನು ಮಾಡ್ತೀರಾ ಅಲ್ವಾ? ಹೀಗೆ ಜೀವನದಲ್ಲಿ ಬೇರೆ ಬೇರೆ ಒಂದು ಪರಿಸ್ಥಿತಿಗಳಲ್ಲಿ ಈ ಜ್ಞಾನ ಇದ್ದಾಗ ನೀವು ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ಬೋದು. ಅಥವಾ ಯಾರೋ ಬಂದು ಹೇಳ್ತಾರೆ, ಅಯ್ಯೋ ನಿನ್ನನ್ನು ನೋಡಿ 30 ವರ್ಷ ಆಯಿತು, ಇವತ್ತು ಸಿಕ್ಬಿಟ್ಟಿದ್ಯಾ, ನಾನು ಇವತ್ತಾದ್ಮೇಲಿಂದ ವಾಪಸ್ಸು ನಾನು ಹೊರಟೋಗ್ತಾ ಇದ್ದೀನಿ ಅಮೇರಿಕಾಗೆ, ಒಂದು ಫೋಟೋ ತೊಗೊಂಡ್ಬಿಡ್ತೀಯಾ, ನನ್ನ ಫೋನ್ ಬಿಟ್ಬಿಟ್ಟಿದ್ದೀನಿ, ನಿನ್ನ ಫೋನಲ್ಲಿ ತೊಗೊಳ್ಳೋಣ. ತೆಗಿಯೋಕ್ಕೆ ಆಗಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ? ಹೀಗೆ ಬೇರೆ 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 ಪರಿಸ್ಥಿತಿ ಇರುತ್ತೆ ಜೀವನದಲ್ಲಿ. ಆವಾಗ ಇದೆಲ್ಲ ಜ್ಞಾನ ಇದ್ದಾಗ ಯಾವ ಪರಿಸ್ಥಿತಿನಲ್ಲಿ ಏನೇನು ಉಪಯೋಗ ಮಾಡ್ಬೋದು ಅಂತ ನಿಮಗೆ ತಾನಾಗಿ ಗೊತ್ತಾಗುತ್ತೆ. ಅಥವಾ ಅದು ಉಪಯೋಗ ಮಾಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಅದು ಆತಂಕ ಸೃಷ್ಟಿಯಾಗತ್ತೆ. ಅಯ್ಯೋ ಇವಾಗ ನಾನು ದುಡ್ಡು ಕಳಿಸ್ಲಿಲ್ಲ ಅಂತಂದರೆ ಅವ್ರು ಏನಾರು ಮಾಡಿಬಿಟ್ರೆ ಆ ಥರ ಇರುತ್ತೆ. ಅಥವಾ ಇದು ಯಾತಕ್ಕೆ ಶುರುವಾಗ್ತಾ ಇಲ್ಲ, ಯಾತಕ್ಕೆ ಆನ್ ಆಗ್ತಾ ಇಲ್ಲ, ನನಗೆ ಅವ್ರು ಎಷ್ಟೊಂದು ದುಡ್ಡು ಕೊಟ್ಟು 40,000 30,000 ಕೊಟ್ಟು ತೊಗೊಂಬಂದು ಕೊಟ್ಟರು, ಯಾಕೆ ಆಗ್ತಾ ಇಲ್ಲ, ಏನೋ ಭಯ ಶುರುವಾಗತ್ತೆ. ಯಾತಕ್ಕೆ? ನನಗೆ ಏನೂ ಜ್ಞಾನ ಇಲ್ಲದೆ ಇದ್ದಿದ್ದಕ್ಕೆ ಅಲ್ವಾ? ಈಗ ಒಂದು ಈ ಥರ ಸುಲಭವಾಗಿರೋ ಯಾವುದೋ ಒಂದು ಉಪಕರಣ, ಏನು ಉಪಕರಣ? ಮೊಬೈಲ್ ಅಥವಾ ಲ್ಯಾಪ್ಟಾಪ್. ಇದನ್ನು ನಾವು ಉಪಯೋಗ ಮಾಡಬೇಕು ಜೀವನದಲ್ಲಿ ಅಂತಂದರೆ ಇಷ್ಟೆಲ್ಲ ತಿಳ್ಕೊಳ್ಬೇಕು, ಹೌದಾ? ಆದರೆ ಈ ಎಲ್ಲ ಉಪಕರಣ ನಡೆಸೋ ಇನ್ನೂ ಒಂದು ಉಪಕರಣ ಇದೆ. ಆ ಉಪಕರಣದ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಹೋಗಲ್ವಲ್ಲ. ಉದಾಹರಣೆಗೆ ಈ ಮೊಬೈಲ್ನ ನಾನು ಆಪ್ರೇಟ್ ಮಾಡಬೇಕು ಅಂತಂದರೆ ಯಾರು ಮುಖ್ಯ
ಆಗಲೇ ಪದ್ಮಮ್ಮ ಹೇಳಿದ್ರು, ಆ ಆಪ್ರೇಟ್ ಮಾಡೋ ನಾನು ಅಥವಾ ಆಪ್ರೇಟ್ ಮಾಡ್ತಾ ಇರೋ ನೀವು ಮುಖ್ಯ. ನೀವು ನಿಮ್ಮ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ? ಅಥವಾ ನಾನು ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀನಿ? ಇದು ಈ ಕಂಪ್ಯೂಟರ್ನ ಕಲೀಲಿಕ್ಕೆ ಮುಂಚೆ ಕಲಿಬೇಕಾಗಿರೋ ಜ್ಞಾನ ತಾನೆ. ಆದರೆ ನಾವು ಯಾರೂ ಅದ್ರ ಬಗ್ಗೆ ಆಲೋಚನೆನೇ ಮಾಡಲ್ಲ. ನಾವೇನು ಮಾಡ್ತೀವಿ? ಈ ಕಂಪ್ಯೂಟರ್ ಬಗ್ಗೆ ಕಲಿಯಕ್ಕೆ ಹೋಗ್ತೀವಿ, ಈ ಮೊಬೈಲ್ ಬಗ್ಗೆ ಕಲಿಯಕ್ಕೆ ಹೋಗ್ತೀವಿ, ಆ ಕಾರ್ ಬಗ್ಗೆ ಕಲಿಯಕ್ಕೆ ಹೋಗ್ತೀವಿ, ಆ ಸೀರೆ ಬಗ್ಗೆ ಕಲಿಯಕ್ಕೆ ಹೋಗ್ತೀವಿ, ಅಡುಗೆ ಮಾಡೋದ್ರ ಬಗ್ಗೆ ಕಲಿಯಕ್ಕೆ ಹೋಗ್ತೀವಿ. ಆದರೆ ಇದನ್ನೆಲ್ಲ ಮಾಡ್ತಾ ಇರೋ ನನ್ನ ಬಗ್ಗೆ ಯಾವತ್ತೂ ವಿಚಾರನೇ ಮಾಡಲ್ಲ. ನನಗೆ ಉಪ್ಪಿಟ್ಟಿಷ್ಟ, ನನಗೆ ಅವ್ರು ಮಾತಾಡೋದು ಭಾಳ ಕೋಪ ಬರುತ್ತೆ. ಈ ಥರ ಏನೋ ಹೇಳ್ಕೊಂಡು ಓಡಾಡ್ತಿರ್ತೀವಿ. ಆದರೆ ನನಗೆ ಉಪ್ಪಿಟ್ಟು ಯಾಕೆ ಇಷ್ಟ, ಎಲ್ಲಿಂದ ಉಪ್ಪಿಟ್ಟು ಇಷ್ಟ ಆಗ್ತಾ ಇದೆ, ನನಗೆ ಯಾತಕ್ಕೆ ಚಿತ್ರಾನ್ನ ಇಷ್ಟ ಆಗ್ತಾ ಇಲ್ಲ, ನನಗೆ ಯಾತಕ್ಕೆ ಅವ್ರ ಮಾತಲ್ಲಿ ಬೇಜಾರಾಗ್ತಾ ಇದೆ, ಇವ್ರ ಮಾತಲ್ಲಿ ಯಾತಕ್ಕೆ ಖುಷಿ ಅನ್ನಿಸ್ತಾ ಇದೆ, ನನಗೆ ಏನು ಮಾಡಿದಾಗ ಏನೋ ಬೇರೆ ಬೇರೆ ರೀತಿಯ ಭಾವನೆಗಳು ಉಂಟಾಗ್ತಾ ಇದೆ, ಅದೆಲ್ಲ ಯಾಕೆ ಆಗ್ತಾ ಇದೆ, ಯಾವುದನ್ನು ವಿಚಾರ ಮಾಡಲ್ಲ. ಅದೇನು ಮಾಡ್ತೀವಿ? ಈಗ ನಿಮ್ಗೆ ಯಾರೊಬ್ಬರು ಬಂದ್ಬಿಟ್ಟು ಹೊಸ ಕಾರು, ಒಂದು 10 ಲಕ್ಷ 15 ಲಕ್ಷ ತೊಗೊಂಡಿರೋ ಹೊಸ ಕಾರು ನಿಮ್ಮ ಕೈ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ನೀವು ಯಾವತ್ತೂ ಜೀವನದಲ್ಲಿ ಆ ಕಾರ್ನ ಹೆಂಗೆ ಓಡಿಸೋದು ಅಂತ ಕಲ್ತಿಲ್ಲ ಅಂತ ಇಟ್ಕೊಳ್ಳಿ. ಫಸ್ಟ್ ಟೈಮು ಕೂತ್ಕೊಂಡ್ಬಿಟ್ಟು ಆನ್ ಮಾಡಿಬಿಟ್ಟು ಓಡಿಸಿ ಅಂತ ಬಿಟ್ಬಿಟ್ರೆ ನೀವು ಮಾಡಿಬಿಡ್ತೀರಾ? ಆ ಥರ ಏನಾದ್ರು ಮಾಡೋಕ್ಕೆ ಹೋದರೆ ಏನಾಗತ್ತೆ ಹೇಳಿ? ನಿಮ್ಮ ಕಾರ್ ಅನ್ನೋದು ಎಲ್ಲ ಹೋಗಿ ಗುದ್ದಿ ಎಲ್ಲ ಜಜ್ಜಿ ಹಾಕ್ಕೊಂಡು ಎಲ್ಲ ಹಾಳಾಗತ್ತೆ, ಹೌದ್ ತಾನೆ? ಆದರೆ ಈ ಕಾರು ನಾವು ಯಾರೂ ಕಲಿಯೋಕ್ಕೆ ಹೋಗಲ್ಲ. ಈ ಕಾರ್ಗೆ ಒಂದು ಕಲಿಕೆ ಅಂತ ಇದೆ. ಈಗ ಆ ಕಾರ್ ಕಲಿಬೇಕು ಅಂತಂದರೆ ಒಬ್ರು ಡ್ರೈವರ್ನ ಇಟ್ಕೊಂಡು ನಂಗೆ ಹೇಳ್ಕೊಡಪ್ಪ ಅಂತ ಹೇಳಿಬಿಟ್ಟು ಒಂದು 3 ತಿಂಗಳು ಕಲ್ತ್ಕೊಂಡ್ಬಿಟ್ಟು ಒಂದು ಲೈಸೆನ್ಸ್ ಜಾಗಕ್ಕೆ ಹೋಗ್ಬಿಟ್ಟು ಆ ಲೈಸೆನ್ಸ್ ತೊಗೊಂಡು ಆಮೇಲಿಂದ ನಾನು ಸರ್ಟಿಫೈಡ್ ಲೈಸೆನ್ಸ್ ಇದೆ ನೋಡಿ ಇವಾಗ ಓಡಿಸ್ತಾ ಇದ್ದೀನಿ ಅಂತ ನಿಧಾನಕ್ಕೆ ಕಲಿತೀವಿ ಅಲ್ವಾ? ಅಥವಾ ಈ ಮೊಬೈಲ್ನ ನೀವು ಕಲಿಯೋಕ್ಕೆ ಮುಂಚೆ ಎಷ್ಟು ದಿವಸ ಆಯಿತು? ಸೀದಾ ಮೊದಲನೇ ದಿವಸ ಉಪಯೋಗವಾಗಲಿಲ್ಲ. ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಎಲ್ಲರಿಂದ ಕಲ್ತ್ಕೊಂಡು ಸಣ್ಣದಾಗಿ ಇವತ್ತೇನೋ ಒಂದಷ್ಟು ಜ್ಞಾನ ಜಾಸ್ತಿ ಆಗಿದೆ. ಆದರೆ ಇದನ್ನೆಲ್ಲ ನಡೆಸ್ತಾ ಇರೋ ನನ್ನ ಬಗ್ಗೆ ನಾನು ಯಾತಕ್ಕೆ ಜ್ಞಾನನೇ ಆರ್ಜನೆ ಮಾಡಲ್ಲ? ನಾನು ಯಾತಕ್ಕೆ ಈ ಪ್ರಶ್ನೆನೇ ಕೇಳ್ಕೊಳ್ಳಲ್ಲ? ಯಾರು ನಾನು? ಯಾತಕ್ಕೆ ನಂಗೆ ದುಃಖ ಆಗ್ತಾ ಇದೆ? ಯಾತಕ್ಕೆ ನಂಗೆ ಬೇಜಾರಾಗ್ತಾ ಇದೆ? ಯಾತಕ್ಕೆ ನಂಗೆ ಕೋಪ ಬರ್ತಾ ಇದೆ? ಯಾತಕ್ಕೆ ನನಗೆ ಖುಷಿ ಆಗ್ತಾ ಇದೆ? ಯಾತಕ್ಕೆ ನಂಗೆ ಅದೇ ಇಷ್ಟ? ಯಾತಕ್ಕೆ ನನಗೆ ಇದು ಇಷ್ಟ ಇಲ್ಲ? ಯಾತಕ್ಕೆ ನಂಗೆ ಅವ್ರು ಮಾತ್ರ ಬೇಜಾರಾಗತ್ತೆ, ಇವ್ರು ಮಾತಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ? ಇದನ್ನ ಯಾವುದು ವಿಚಾರನೇ ಮಾಡಿದೆ ನಾನು ಈ ಒಂದು ಬಂಡಿನ ಈ ಜೀವನ ಅನ್ನೋ ಯಾತ್ರೆಯಲ್ಲಿ ತಗೊಂಡೋಗ್ತಾ ಇದ್ರೆ ಏನಾಗತ್ತೆ? ಅಲ್ಲಿ ಗುದ್ದಿ ಇಲ್ಲಿ ಗುದ್ದಿ ಅವ್ರ ಹತ್ರ ಬೇಜಾರು ಮಾಡ್ಕೊಂಡು ಇವ್ರ ಹತ್ರ ಬೇಜಾರು ಮಾಡಿಕೊಂಡು ಬರೀ ದುಃಖ, ಬರೀ ಕಳವಳ ಅಲ್ವಾ? ಎಲ್ಲಿಂದ ಉಂಟಾಗ್ತಾ ಇದೆ? ನನ್ನ ಹಾರ್ಡ್ವೇರ್ ಏನು? ಎಲ್ಲ ನನ್ನ ಸ್ಥೂಲ ಶರೀರ. ನನ್ನ ಸಾಫ್ಟ್ವೇರ್ ಏನು? ನನ್ನ ಅಂತಃಕರಣ. ಅಲ್ಲಿ ತುಂಬಿರೋ ವಿಚಾರಗಳು ಇವೇ ನನ್ನ ಸೂಕ್ಷ್ಮ ಶರೀರ. ಯಾವುದು? ನನ್ನ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನೋದು. ಅದರಲ್ಲಿ ಏನೇನು ನಾನು ತುಂಬಿಸ್ಕೊಂಡಿದ್ದೀನಿ ಅದು ನನ್ನ ಡೇಟಾ, ನನ್ನ ಇನ್ಫಾರ್ಮೇಷನ್. ಇನ್ನು ಇದೆಲ್ಲ ಇದೇ ನಾನಾ? ಇವಾಗ ಈ ಸ್ಕ್ರೀನು ಅಥವಾ ಈ ಮೌಸು ಅದೇ ಕಂಪ್ಯೂಟ್ರಾ? ಏನೋ ಒಂದು ಗೂಗಲ್ ಕ್ರೋಮ್ ಬ್ರೌಸರ್ ಅದೇ ಕಂಪ್ಯೂಟ್ರಾ? ಅದೆಲ್ಲ ಬೇಕು. ಆದರೆ ಅದನ್ನೆಲ್ಲ ನಡೆಸಲಿಕ್ಕೆ ಮುಖ್ಯವಾಗಿರೋದು ಏನು ಬೇಕು? ಒಂದು ಶಕ್ತಿ ಅಂತ ಬೇಕು. ಇನ್ನು ಅದಕ್ಕಿಂತ ಮುಖ್ಯವಾಗಿ ಯಾರು ಬೇಕು? ನೀವು ಬೇಕು, ಯಾರು ನಡೆಸೋರು. ಅದೇ ಥರ ನೀವು ಯಾರು? ಇದನ್ನೆಲ್ಲ ನಡೆಸ್ತಾ ಇರೋ ಈ ದೇಹ ಅನ್ನೋ ಒಂದು ಯಂತ್ರವನ್ನು ನಡೆಸ್ತಾ ಇರೋ ನೀವು ಯಾರು? ಹಾಗಾದರೆ ನೀವು ಈ ಕಣ್ಣು, ಮೂಗು, ಬಾಯಿ, ಕಿವಿ ಅದಾ? ಅಥವಾ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರೋ ನನಗೆ ಅದಿಷ್ಟ ಇಲ್ಲ, ನಂಗೆ ಅದು ಬೇಕು ಇದು ಬೇಡ ಅಂತ ಇರೋ ಈ ಬೇರೆ ಬೇರೆ ವಿಚಾರಗಳಿದೆಯಲ್ಲ, ಅದಾ ನೀವು? ಇದನ್ನೆಲ್ಲ ನಾವು ಹಂತವಾಗಿ ಪರಿಶೀಲನೆ ಮಾಡಲಿಕ್ಕೆ ಇಲ್ಲಿ ನಮಗೆ ಶಂಕರಾಚಾರ್ಯರು ನಮ್ಮ ಸ್ಥೂಲ ಶರೀರ, ನಮ್ಮ ಸೂಕ್ಷ್ಮ ಶರೀರ ಎರಡದು ಮೊಟ್ಟ ಮೊದಲನಾಗಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾಕೆ? ಯಾವುದು ನನಗೆ ಕಾಣಿಸ್ತಾ ಇದೆ
ಅದು ನಾನು ಆಗಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಉತ್ಪತ್ತಿ ಮಾಡಲಿಕ್ಕೆ. ಈಗ ನಾನು ಯಾವುದೋ ಒಂದು ಹಿಡ್ಕೊಂಡು ನೋಡಿ ಇಲ್ಲಿ ನನಗೆ ಇದು ಪೌಚ್ ಅಂತ ಹೇಳ್ತಾರೆ, ನೀವೇನಾ ಪೌಚ್ ಅಂತ ಯಾರು ಕೇಳಿದ್ರೆ ನಾನೇನು ಹೇಳ್ತೀನಿ? ಇಲ್ಲ, ನಾನು ಪೌಚ್ ಅಲ್ಲ. ಯಾಕೆ? ನಂಗೆ ಕಾಣಿಸ್ತಾ ಇದೆ, ಇದು ನನ್ನಿಂದ ಹೊರತಾಗಿದೆ, ಇದು ನಾನಲ್ಲ, ಇದು ನನ್ನಿಂದ ಹೊರತಾಗಿರೋಂಥದ್ದು ಏನು. ಓ ಕರೆಕ್ಟು. ಇನ್ನು ಈ ಮೊಬೈಲ್ ಮೊಬೈಲ್ ನೀವಾ ಅಂತ ಯಾರು ಕೇಳಿದ್ರೆ ನೀವೇನು ಹೇಳ್ತೀರಾ? ನಂದು, ಆದರೆ ನಾನಿದಲ್ಲ. ಯಾಕೆ? ಇದು ನನ್ನಿಂದ ಹೊರತಾಗಿದೆ, ನಂಗೆ ಗೊತ್ತಾಗ್ತಾ ಇದೆ. ಈಗ ಅದೇ ಥರ ಏನೋ ನನಗೆ ಕಾಣಿಸ್ತಾ ಇರೋದು, ಏನೋ ನನಗೆ ಗೋಚರವಾಗ್ತಾ ಇರೋದು ನಾನಾಗಿರೋಕ್ಕೆ ಸಾಧ್ಯ ಇಲ್ಲ. ಅದೇ ಥರ ನನ್ನ ಕೈ, ನನ್ನ ಕಣ್ಣು, ಮೂಗು, ಬಾಯಿ ಇದೆಲ್ಲ ಗೋಚರವಾಗ್ತಾ ಇದೆ. ಯಾರಿಗೆ? ನಿಮಗೆ. ಯಾವ ನಿಮಗೆ? ಅರಿವಿನ ರೂಪದ ನಿಮಗೆ, ಆ ಅರಿವಿನ ನಿಮಗೆ. ಅದನ್ನು ತಿಳ್ಕೊಳ್ಳಿಕ್ಕೆ ಈಗ ಮೊಟ್ಟ ಮೊದಲನೇದಾಗಿ ಸ್ಥೂಲ ಶರೀರದ ಒಂದು ನಿಮಗೆ ಪರಿಚಯ, ನಂತರ ಸೂಕ್ಷ್ಮ ಶರೀರ, ಮನಸ್ಸು ಅನ್ನೋದು ನಿಮಗೆ ಕಾಣಿಸ್ತಾ ಇದೆ. ನೋಡಿ, ನಿಮ್ಮ ಈ ಕಣ್ಣಿಗೆ, ಯಾವ ಕಣ್ಣಿಗೆ? ಹೊರ ಕಣ್ಣಿಗೆ ಮನಸ್ಸು ಅನ್ನೋದು ಕಾಣಿಸಲ್ಲ. ಆದರೆ ನಿಮ್ಮ ಒಳಗಣ್ಣಿಗೆ ಮನಸ್ಸಿನಿಂದ ಈ ಹೊರ ಕಣ್ಣು ಕಾಣುತ್ತೆ. ಅಂದರೆ ಈ ಮನಸ್ಸು ಅನ್ನೋದು ಇದಕ್ಕಿಂತ ಏನೋ ಒಂದು ಸೂಕ್ಷ್ಮವಾಗಿರೋದು, ಇದನ್ನು ನೋಡೋ ಅಂಥ ಶಕ್ತಿ ಇರೋವಂಥದ್ದು ಒಂದು ರೀತಿನಲ್ಲಿ ಅಲ್ವಾ. ಇನ್ನು ನಿಮ್ಮ ಈ ಹೊರ ಕಿವಿಗೆ ನಿಮ್ಮ ಒಳ ಕಿವಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ, ಒಳ ಕಿವಿ ಅದು ಪರಿಚಯ ಇಲ್ಲ. ಆದರೆ ನಿಮ್ಮ ಎಲ್ಲಿ ನೀವು ಧ್ವನಿನ ನೀವು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ದೀರಾ, ಅದಕ್ಕೆ ಆ ಒಂದು ಶರೀರಕ್ಕೆ ಈ ಶರೀರದ ಒಂದು ಪರಿಚಯ ಇದೆ ಅಲ್ವಾ. ಹಾಗೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಕೊಟ್ಟರೆ, ಓ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಕಾಣಿಸ್ತಾ ಇರೋದು ನಾನಾಗಿರೋಕ್ಕೆ ಸಾಧ್ಯನಾ? ಓ ಹಾಗಾದ್ರೆ ಎಲ್ಲ ವಿಚಾರ ಎಲ್ಲ ನಡೀತಾ ಇದೆಯಲ್ಲ ಈ ಮನಸ್ಸು ಅನ್ನೋ ಜಾಗ, ಈ ಮನಸ್ಸು ನಾನಾಗಿರೋಕ್ಕೆ ಸಾಧ್ಯನಾ? ನಾನೇ ಮನಸ್ಸಾಗಿದ್ದರೆ ಯಾರಿಗಿದೆಲ್ಲ ಗೊತ್ತಾಗ್ತಾ ಇರೋದು, ವಿಚಾರ ನಡೀತಾ ಇದೆ ಅಂತ? ಈ ಮೂಲಭೂತ ಪ್ರಶ್ನೆ ನಿಮ್ಮಲ್ಲಿ ನನ್ನಲ್ಲಿ ಮೊದಲು ಸ್ಪಷ್ಟವಾಗಿ ಉತ್ಪತ್ತಿಯಾಗಬೇಕು. ಯಾರು ನಾನು? ಆಗ ನಾನು ಯಾರಲ್ಲ ಅಂತ ಪರಿಚಯ ಮಾಡ್ಕೊಳ್ಳಿಕ್ಕೆ ಈ ಬೇರೆ ಬೇರೆ ಭಾಗಗಳನ್ನ ನಾನು ನೋಡೋಕ್ಕೆ ಶುರು ಮಾಡಿದಾಗ ಗೊತ್ತಾಗತ್ತೆ. ಯಾಕೆ? ನನಗೇನು ಗೊತ್ತಾಗ್ತಾ ಇದೆ ಅದು ನಾನು ಆಗಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದು ಇಲ್ಲಿ ನಮಗೆ ಶಂಕರಾಚಾರ್ಯರು ಕೊಡ್ತಾ ಇರೋ ಮೂಲಭೂತವಾದ ಜ್ಞಾನ. ಈ ಮೂಲಭೂತವಾದ ಜ್ಞಾನದಿಂದ ನಮಗೆ ನಾನು ಯಾರು ಅನ್ನೋ ಅರಿವಾಗತ್ತೆ. ಆ ಅರಿವಿನ ಮೂಲಕ ಆಗ ನಾನು ಒಂದು ಸಹಜವಾದ ಆನಂದದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗತ್ತೆ. ಆಗ ಈ ದೇಹವನ್ನು ಈ ಜೀವನ ಅನ್ನೋ ಯಾತ್ರೆಯಲ್ಲಿ ಯಾವ ಥರ ತೊಗೊಂಡೋಗ್ಬೋದು? ಆನಂದಮಯವಾಗಿ ತೊಗೊಂಡೋಗ್ಬೋದು, ಶಾಂತಮಯವಾಗಿ ತೊಗೊಂಡೋಗ್ಬೋದು, ಯಾವುದೇ ಒಂದು ಕ್ಲೇಶ ಉದ್ವೇಗ ಇಲ್ಲದೆ ತೊಗೊಂಡೋಗ್ಬೋದು. ಆ ಒಂದು ಅದ್ಭುತವಾದ ಯಾತ್ರೆಗೆ ಈ ಒಂದು ರಥವನ್ನು ತಯಾರು ಮಾಡಲಿಕ್ಕೆ ತತ್ವಬೋಧ. ಆಗ್ಲಾ? ಹರಿ ಓಂ. ಒಂದೇ ಒಂದು ಕ್ವಶನ್ ಸರ್. ಕೇಳಿಮ್ಮ. ಅದೇ ನಾನ್ ಯಾರು ಅಂತ ತಿಳ್ಕೊಳ್ಳೋದೇ ಒಂದು ಉದ್ದೇಶ ಅಂತ ಅನ್ಕೊಂಡ್ರೆ, ಕೆಲವರೆಲ್ಲ ತಿಳ್ಕೊಳ್ಳೋದ್ರಿಂದ ಶಾಂತವಾಗಿ ಹೋಗ್ಬೋದು. ಆದ್ರೆ ಕೆಲವರೆಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಅವರೆಲ್ಲ ಅವರು ಶಾಂತವಾಗೇ ಇದ್ರು. ನಾನ್ ಯಾರು, ಸ್ಥೂಲ ಶರೀರ, ಕಾರಣ ಶರೀರ, ಅದ್ ಯಾವ್ದು ಏನು ಗೊತ್ತಿರ್ಲಿಲ್ಲ ಅವ್ರಿಗೆ. ಭಗವದ್ಗೀತೆ ಬಗ್ಗೆ ಆಗ್ಲಿ ಅದೇನು ಅವ್ರಿಗೆ ಅಷ್ಟೊಂದು ಗೊತ್ತಿರ್ಲಿಲ್ಲ. ಆದ್ರೂನು ಅವರು ಶಾಂತವಾಗಿ ತುಂಬಾ ನೆಮ್ಮದಿಯಾಗಿ ಆತರ ಜೀವನ ಮಾಡ್ಕೊಂಡು ಹೋದ್ರು. ನಮ್ಗೆ ಯಾಕೆ ಆಗಲ್ಲ ಅದು? ಆ ಪ್ರಶ್ನೆಗೆ ಮೂಲಭೂತವಾಗಿ ನೀವೇ ಉತ್ತರ ಕಂಡುಹಿಡಿಬೇಕು. ಆದರೆ ಒಂದು ರೀತಿಯಲ್ಲಿ ನಿಮಗೆ ಕೆಲವಷ್ಟು ಹೇಳಬೇಕು ಅಂತಂದ್ರೆ, ಈಗ ನೋಡಮ್ಮ, ಒಂದು ಸಣ್ಣ ಮಗು ಆನಂದವಾಗಿರುತ್ತೆ. ಯಾತಕ್ಕೆ ಆನಂದವಾಗಿರುತ್ತೆ? ಅದಕ್ಕೇನು ಗೊತ್ತಿಲ್ಲ. ಏನಕ್ಕೇನು ಗೊತ್ತಿಲ್ಲ? ಗೊತ್ತಿಲ್ಲ ಅಂತಂದ್ರೆ ಏನ್ ಗೊತ್ತಿಲ್ಲ ಅದಕ್ಕೆ? ಅದಕ್ಕೆ ಲೋಕದ ಆಗು ಹೋಗುಗಳಾಗ್ಲಿ, ಮಗು ಅಲ್ಲ, ಅಂದ್ರೆ ಮುಗ್ಧವಾಗಿರುತ್ತೆ, ಅಂದ್ರೆ ಕಲ್ಮಶ ಇರಲ್ಲ ಅಲ್ವಾ. ಈಗ ಈ ಕಂಪ್ಯೂಟರ್ ತರ ನಾವು ಯೋಚನೆ ಮಾಡಿದ್ರೆ, ಹೊಸ ಒಂದು ಮೊಬೈಲ್ ತಗೊಂಡ್ ಬಂದಾಗ ನಿಮ್ದು ಡೇಟಾ ಅನ್ನೋದು ಇರಲ್ಲ ಇದರಲ್ಲಿ ಅಲ್ವಾ. ಆಮೇಲೆ ನೀವೇನ್ ಮಾಡ್ತೀರಾ? ನನ್ನ ಡೇಟಾ ಎಲ್ಲ ಹಾಕೊಂಡ್ಬಿಡ್ತೀರಾ.
ನನ್ನ ಫೋಟೋ ನನ್ನ ವಿಡಿಯೋ ಅಂತೆಲ್ಲ ಹಾಕೊಂಡ್ಬಿಟ್ಟು ಆಮೇಲಿಂದ ಅಯ್ಯಯ್ಯೋ ಇದು ಯಾಕೆ ಇಷ್ಟು ಸ್ಲೋ ಆಯಿತು, ಮೆಮೊರಿ ಎಲ್ಲ ಹೊಟ್ಟೆ ಹೋಯ್ತು. ಆಮೇಲೆ ಎಲ್ಲ ಆನ್ ಮಾಡ್ಕೊಳ್ಳೋದು, ಏನೋ ವಿಡಿಯೋ, ಬ್ರೌಸರು, ಆಡಿಯೋ ಎಲ್ಲ ನೂರಾರು ಥರ ಅಪ್ಲಿಕೇಶನ್ಸ್ ಎಲ್ಲನೂ ಆನ್ ಮಾಡೋದು. ಆಮೇಲಿಂದ ಏನಿದು ಬೇಗ 1 ಗಂಟೆಗೆ ಎಲ್ಲ ಖರ್ಚಾಗೋಗ್ತಾ ಇದೆ ಎನರ್ಜಿ. ಇದು ಏನಕ್ಕೆ ಆಗ್ತಾ ಇದೆ? ಏನೋ ನಾನು ನಂದು ಅಂತ ತಂದಿಟ್ಬಿಟ್ಟು ಎಲ್ಲಾನು ಆನ್ ಮಾಡ್ಕೊಳ್ಳೋದ್ರಿಂದ ಅಲ್ವಾ. ಈಗ ಒಂದು ಸಣ್ಣ ಮಗುನಲ್ಲಿ ಏನಕ್ಕೆ ಅದು ಶಾಂತವಾಗಿರುತ್ತೆ ಅಂತಂದ್ರೆ, ಸಹಜವಾಗಿ ಆ ಮಗು ಅದರ ದೈವಿ ಸ್ವಭಾವ ಏನು, ಶಾಂತತೆ ಅನ್ನೋದು ದೈವಿ ಸ್ವಭಾವ, ಸಹಜವಾದದ್ದು. ಸಹಜ ಅಂತಂದ್ರೆ ಏನು, ಅದೇನೋ ಹೊರಗಡೆಯಿಂದ ಕೊಂಡ್ಕೊಂಡು ಬಂದಿದ್ದಲ್ಲ. ಯಾರೋ ಬಂದು ನಿಮಗೆ ನೋಡಿ ನೀವು 1000 ರೂಪಾಯಿ ಕೊಡಿ ನಾನು ನಿಮಗೆ ಶಾಂತತೆ ಅನ್ನೋದನ್ನ ಕೊಡ್ತೀನಿ ಅಂತ ಮಾರಾಟ ಮಾಡಕ್ಕಾಗಲ್ಲ, ಹೌದ್ ತಾನೆ? ನಿಮ್ಗಾದ್ರೆ ಕೋಪ ಅನ್ನೋದನ್ನ ಮಾರಾಟ ಮಾಡ್ತಾರೆ. ಯಾವ ಥರ? ನಿಮಗೆ ಎಲ್ಲ ಆಸೆ ತೋರಿಸಿ ನಿಮಗೆ ಒಳ್ಳೆ ಬಟ್ಟೆ ಕೊಟ್ಬಿಟ್ಟು ಆಮೇಲೆ ಒಂದು ದಿವಸ ಹೇಳ್ಬಿಟ್ಟು ಇದು ದುಡ್ಡು ಅನ್ನೋದು ಅದ್ರ ಮೂಲಕ ಕೊಂಡ್ಕೋಬೋದು ಅಂತ ತೊಗೊಂಡ್ಬಿಡ್ತೀನಿ ಅಂದಾಗ ನಿಮ್ಗೆ ಕೋಪ ಬರುತ್ತೆ. ಯಾರೋ ಬಂದ್ಬಿಟ್ಟು ನಿಮ್ಮ ದುಡ್ಡು ನನ್ನ ದುಡ್ಡು ತೊಗೊಂಡೋಗ್ತಾ ಇದ್ದಾರೆ ಅಂತ. ಯಾಕೆ? ದುಡ್ಡಿದ್ರೆ ಸೀರೆಯಿಂದ ನನಗೆ ಆನಂದ ಅನ್ನೋ ಆಲೋಚನೆ ಉಂಟು ಮಾಡಿರ್ತಾರೆ ಅಲ್ವಾ. ಈ ರೀತಿ ಆಲೋಚನೆ ಒಂದು ಸಣ್ಣ ಮಗುನಲ್ಲಿ ಇರಲ್ಲ. ಸಣ್ಣ ಮಗುನಲ್ಲಿ ನಾನು ಯಾವುದೋ ಒಂದು 5 ಸ್ಟಾರ್ ಹೋಟ್ಲ್ ಅಂತೆ ಅಲ್ಲಿ ಹೋಗಿ ತಿಂದ್ರೇ ಮಾತ್ರ ನನಗೆ ಖುಷಿ ಅನ್ನೋದು ಇರಲ್ಲ ಸಣ್ಣ ಮಗು ಮನಸ್ಸಿನಲ್ಲಿ. ಅಥವಾ ಈ ಸಾಂಗ್ ಇದೆಯಲ್ಲ, ಈ ಹಾಡು ಇದನ್ನ ಕೇಳಿದ್ರೆ ಮಾತ್ರ ನಾನು ಶಾಂತವಾಗೋದು, ಅದು ಇರಲ್ಲ ಅದ್ರ ಮನಸ್ಸಿನಲ್ಲಿ. ಅಥವಾ ನಾನು ಈ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿದ್ರೆ ಮಾತ್ರ ನನ್ಗೆ ಒಳ್ಳೇದಾಗತ್ತೆ, ಅದೂ ಇರಲ್ಲ ಮಗು ಮನಸ್ಸಿನಲ್ಲಿ. ಏನೂ ಒಂದು ವಿಚಾರ ಇರಲ್ಲ. ಒಂಥರ ಸ್ವಚ್ಛವಾಗಿರೋ ಮನಸ್ಸದು, ಒಂದು ರೀತಿ ಖಾಲಿ ಹಾಳೆ. ಆ ರೀತಿ ಖಾಲಿ ಹಾಳೆ ಮಗು ಮನಸ್ಸು. ಆದರೆ ಅದರಲ್ಲಿ ನಾನು ಯಾರು ಅನ್ನೋ ಜ್ಞಾನ ಇನ್ನೂ ಪರಿಚಯ ಆಗಿಲ್ಲದೆ ಇರಬಹುದು. ಆದರೆ ಆ ಖಾಲಿ ಹಾಳೆ ಮೇಲೆ ಆ ಮಗು ಸುತ್ತಮುತ್ತಲಿಂದ ಬೇರೆ ಬೇರೆ ವಿಷಯಗಳನ್ನ ಸಂಗ್ರಹ ಮಾಡ್ಕೋತಾ ಹೋಗುತ್ತೆ. ನಾನು ಯಾರು ಗೊತ್ತಾ, ನಾನು ಯಾವ ಜಾತಿ ಗೊತ್ತಾ, ನನ್ಗೇನು ಇಷ್ಟ ಗೊತ್ತಾ, ನಂಗೇನು ಇಷ್ಟ ಇಲ್ಲ ಗೊತ್ತಾ, ಒಂದೊಂದಾಗಿ ಅದರದ್ದು ಒಂದು ಕಾದಂಬರಿ ಅನ್ನೋದು ದಪ್ಪ ಆಗ್ತಾ ಹೋಗುತ್ತೆ. ಎಷ್ಟು ದಪ್ಪ ಕಾದಂಬರಿ ಅಲ್ವಾ. ಇವಾಗ ಯಾರು 50-60 ವರ್ಷದ ಕೂತ್ಕೊಂಡು ಮಾತಾಡಿದ್ರೆ ಅವರು ಏನೇನು ಕತೆ ಹೇಳ್ತಾರೆ. 20 ವರ್ಷದಿಂದ ಏನಾಯ್ತು ಗೊತ್ತಾ, 30 ವರ್ಷದಿಂದ ಏನಾಯ್ತು ಗೊತ್ತಾ, ಅವ್ರು ಏನು ಮಾಡಿದ್ರು ಗೊತ್ತಾ, ಇವ್ರೇನು ಮಾಡಿದ್ರು ಗೊತ್ತಾ, ಅವ್ರು ನಡೆದ್ರೆ ಎಷ್ಟು ದುಡ್ಡು ತಗೊಂಡ್ರು ಗೊತ್ತಾ, ಏನು ಮೋಸ ಮಾಡಿದ್ರು ಗೊತ್ತಾ, ಎಲ್ಲ ಕತೆ ಹೇಳ್ತಾರೆ. ಕತೆ ಹೇಳ್ತಾ ಕೆಲವು ಸತಿ ನೀವು ಗಮನ ಕೊಟ್ಟರೆ ಗೊಳೋ ಅಂತ ಹೇಳ್ತಾರೆ. ನಾನು ಏನು ಮಾಡಿದೆ ಕಷ್ಟಪಟ್ಟು, ಅವ್ರು ನನಗೇನು ಮೋಸ ಮಾಡಿಬಿಟ್ರು ಅಂತ ಹೇಳ್ತಾರೆ. ಎಲ್ಲಿಂದ ಬಂತು? ಈ ಎಲ್ಲ ಕತೆ ಓಪನ್ ಮಾಡ್ಕೊಂಡಿದ್ರಿಂದ ಅಲ್ವಾ. ಯಾರು ಈ ಥರ ನಾನು ಈ ಕತೆ ಅಂತ ಅನ್ಕೊಂಡು ಕೂತಿರ್ತಾರೆ, ಅವರು ಮನಸ್ಸಿನಲ್ಲಿ ಗಲಿಬಿಲಿ ಇರುತ್ತೆ. ಈಗ ನಮ್ಮ ಅಜ್ಜಿ ತಾತ, ಎಲ್ಲ ಅಜ್ಜಿ ತಾತನೂ ಶಾಂತವಾಗಿದ್ರು ಅಂತ ಹೇಳೋದನ್ನು ಅದು ಸರಿಯಲ್ಲ. ಅವರವರ ಒಂದು ಜ್ಞಾನದ ಮೂಲಕ ಅವರು ಶಾಂತವಾಗಿರೋದನ್ನ ಕಲ್ತ್ಕೊಂಡಿರ್ತಾರೆ. ಸುಮ್ಮನೆ ನಮ್ಮ ಕನ್ನಡದಲ್ಲಿ ಗಾದೆ ಇದೆಯಲ್ಲ, ವಯಸ್ಸಾದ ಮಾತ್ರಕ್ಕೆ ಜ್ಞಾನ ಬಂತೆ ಅನ್ನೋದು ಹೇಳ್ತೀವಿ ನಾವು. ವಯಸ್ಸಿನಿಂದ ಮಾತ್ರ ಅವರು ಶಾಂತವಾಗಿಬಿಡ್ತಾರೆ ಅಂತ ಅನ್ಕೊಳ್ಳೋದು ಸರಿಯಲ್ಲ. ವಯಸ್ಸಿನ ಮೂಲಕ ಜೀವನದ ಅನುಭವ ಬರ್ತಾ ಇರತ್ತೆ. ಜೀವನದ ಅನುಭವದ ಮೂಲಕ ಒಂದು ಪರಿಪಕ್ವತೆ, ಮನಸ್ಸಿನ ಒಳಗಡೆ ಪರಿಪಕ್ವತೆ ಅನ್ನೋದು ಬರಬೇಕು. ಯಾವುದು ಶಾಶ್ವತ? ಒಂದು ಎಲ್ಲರ ಜೊತೆ ನಾನು ನಂದು ಅಂತ ಇದ್ದಾಗ ನನಗೆ ಸಂತೋಷನಾ, ಅಥವಾ ನಮ್ಮದು ನಮ್ಮೆಲ್ಲರದು ಅನ್ನೋದ್ರಿಂದ ಇರೋದ್ರಿಂದ ಸಂತೋಷನಾ? ಕಂಡಿಡಿಬೇಕಾಗತ್ತೆ. ಯಾರು ಕಂಡಿಡಿತಾರೆ ಅವರು ಶಾಂತವಾಗಿರೋದಕ್ಕೆ ಸಾಧ್ಯ. ಆ ಕಂಡಿಡಿಲಿಕ್ಕೆ ಭಗವದ್ಗೀತೆನೇ ಓದಬೇಕು ಅಂತೇನೂ ಇಲ್ಲ. ಜೀವನದ ಅನುಭವ ಮುಖ್ಯ ಅಲ್ವಾ. ಈಗ ನೀವು ಅಡುಗೆ ಮಾಡೋದನ್ನ ಪುಸ್ತಕ ಓದ್ಬಿಟ್ಟು ಕಲ್ತ್ಕೊಂಡಿಲ್ಲ, ನೀವು ಮಾಡ್ತಾ ಕಲ್ತ್ಕೊಂಡ್ರಿ. ಹಾಗೆ ಯಾರು ಜೀವನ ಅನ್ನೋದನ್ನ ಯಾವ ರೀತಿ ಇರಬೇಕು, ಸಾಮರಸ್ಯದಿಂದ, ಹೊಂದಾಣಿಕೆಯಿಂದ ಅನ್ನೋದನ್ನ ಯಾರು ಕಲ್ತ್ಕೊಂಡಿರ್ತಾರೆ ಅವರು ಒಂದು ಸಹಜವಾಗಿ ಜ್ಞಾನ ಕಳಿಸಿರ್ತಾರೆ. ಅವ್ರ ಜ್ಞಾನನೇ ಭಗವದ್ಗೀತೆ ಜ್ಞಾನ ಅಂತಂದ್ರೆ. ಸ್ವಲ್ಪ ವಿಚಾರ ಮಾಡಿ ನೋಡಿ, ಸ್ವಲ್ಪ ಗಮನ ಕೊಟ್ಟು ನೋಡಿ. ಯಾರು ಶಾಂತವಾಗಿರ್ತಾರೆ ಅವರಲ್ಲಿ ಶಾಂತತೆಗೆ ಕಾರಣ ಏನು ಅಂತ ನೀವು ಕಂಡಿಡೀರಿ. ಆಮೇಲೆ ಭಗವದ್ಗೀತೆ ಏನು ಹೇಳ್ತಾ ಇದೆ ಅಂತ ನೋಡಿ, ಆವಾಗ ತಮಗೇನೆ ಗೊತ್ತಾಗತ್ತೆ. ಯಾರು ಇನ್ನೊಬ್ಬರಲ್ಲಿ ಕುಂದು ಕೊರತೆ ನೋಡ್ದೇನೆ
ಅವರಲ್ಲಿರೋ ಒಂದು ಮಹತ್ವತೆಯನ್ನು ನೋಡ್ತಾರೆ. ಅವ್ರು ಸಹಜವಾಗಿ ಶಾಂತವಾಗಿರ್ತಾರೆ. ಅವ್ರು ಯಾರು ನೋಡಿದ್ರು ನಮಸ್ಕಾರ ಮಾಡಬೇಕು ಅಂತ ನಮಸ್ಕಾರ ಮಾಡ್ತಿರ್ತಾರೆ. ಯಾರು ಇನ್ನೊಬ್ಬರಲ್ಲಿ ಅವ್ರು ಸರಿ ಇವ್ರು ತಪ್ಪು ಅವ್ರು ಸರಿ ಇಲ್ಲ ಅಂತ ಹೇಳ್ತಿರ್ತಾರೆ, ಅವ್ರು ಏನೇ ಕೊಡಿ, ಅವ್ರಿಗೆ ಜೀವನದಲ್ಲಿ ಒಂದು ಸ್ವರ್ಗ ಅಂತ ಇಟ್ಬಿಟ್ಟು ಅಲ್ಲಿ ಇಂದ್ರನ ಸಿಂಹಾಸನ ಮಾಡಿದ್ರು ಅಲ್ಲೂ ಅವ್ರು ಏನಾದ್ರು ಕುಂದುಕೊರತೆ ಕಂಡುಹಿಡಿತಾರೆ. ಹಾಗೆ ಯಾರು ಯಾವ ರೀತಿಯಲ್ಲಿ ಪರಿಪಕ್ವತೆಯನ್ನು ಹೊಂದಿರ್ತಾರೆ ಅದರ ಮೂಲಕ ಅವ್ರಿಗೆ ಜೀವನದಲ್ಲಿ ಶಾಂತತೆ ಅಥವಾ ಅಸಮಾಧಾನ ಅನ್ನೋದಿರುತ್ತೆ. ಆ ಜ್ಞಾನನೇ ಭಗವದ್ಗೀತೆ ಜ್ಞಾನ, ಆ ಜ್ಞಾನನೇ ವೇದಾಂತ ಜ್ಞಾನ. ಕೆಲವರು ಅದನ್ನ ಜೀವನದ ಅನುಭವದ ಮೂಲಕ ಕಂಡುಹಿಡ್ಕೊಂಡ್ಬಿಟ್ಟಿರ್ತಾರೆ. ಆಗ ಏನ್ ಹೇಳ್ತಾರೆ, ಅದನ್ನೇ ಭಗವದ್ಗೀತೆ ಹೇಳ್ತಾ ಇದೆ, ಅದಕ್ಕೆ ಭಗವದ್ಗೀತೆ ಸತ್ಯ, ವೇದಾಂತ ಸತ್ಯ. ಒಂದು ವಾಕ್ಯ ಇದೆ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ಸತ್ಯ ಒಂದೇನೆ, ಆದರೆ ಅದನ್ನ ನೋಡಿರೋ ನೋಟ್ಗಾರ ಅಥವಾ ಅದನ್ನು ಹೇಳೋ ಒಂದು ಜ್ಞಾನಿ, ಆತನ ಹೇಳೋ ರೀತಿ ಬೇರೆ ಇರ್ಬೋದು. ಈಗ ಕನ್ನಡದಲ್ಲಿ ಯಾರೋ ಒಬ್ಬರು ಅಮ್ಮ ಅಂತ ಕರೀತಾರೆ, ಇಂಗ್ಲಿಷ್ನಲ್ಲಿ ಮಮ್ಮಿ ಅಂತ ಕರೀತಾರೆ, ತಮಿಳಿನಲ್ಲಿ ಬೇರೆ ಏನೋ ಕರೀತಾರೆ, ಹಿಂದಿನಲ್ಲಿ ಮಾ ಅಂತ ಕರಿಬೋದು. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಶಬ್ದಗಳ ಮೂಲಕ ಕರೆದ್ರೂ ಯಾರ ಬಗ್ಗೆ? ಅಮ್ಮನ ಬಗ್ಗೆ. ಹಾಗೇನೆ ಸತ್ಯ ಒಂದೇನೆ, ಜೀವನದ ಸತ್ಯ ಒಂದೇನೆ. ಹೇಗೆ ನಾನು ಶಾಂತವಾಗಿರ್ಬೋದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡಿಡ್ಕೋತಾರೆ ಬೇರೆ ಬೇರೆಯವರು. ಆಗ್ಲಾ? ಆಯ್ತು, ಥ್ಯಾಂಕ್ ಯು, ಧನ್ಯವಾದ. ಧನ್ಯವಾದ ಅಮ್ಮ. ಹಾಗಾದ್ರೆ ಇಲ್ಲಿಗೆ ಈ ವಿಚಾರವನ್ನು ನಿಲ್ಲಿಸೋಣ. ಇನ್ಯಾರಾಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಅಥವಾ ಇನ್ಯಾರಾದ್ರೂ ಹೇಳಬೇಕು ಅಂತ ಅನಿಸ್ತಾ ಇದೆಯಾ?